ಹಲೋ ಸ್ಟೂಡೆಂಟ್ಸ್, ನಾನು ಸಚಿನ್, ಫ್ಯಾಕಲ್ಟಿ ಯಂಗ್ ಮೈಂಡ್ ಟ್ಯುಟೋರಿಯಲ್ಸ್ ಮೈಸೂರು. ನಾನು ನಿಮಗೆ ಬಿಸ್ನೆಸ್ ಲಾನ ಟೀಚ್ ಮಾಡ್ತೀನಿ. ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಬಿಸ್ನೆಸ್ ಲಾ ಅಲ್ಲಿ ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇಂಪಾರ್ಟೆಂಟ್ ಆಗಿ ಕಲ್ತ್ಕೊಳ್ಬೇಕು. ಅದಾದಮೇಲೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ನಿಮಗೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಬರುತ್ತೆ, ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ತೀರಾ. ಈ ಬಿಸ್ನೆಸ್ ಲಾ ಸಬ್ಜೆಕ್ಟನ್ನು ನೀವು ಓದಿರ್ತೀರಾ, ಓದ್ಬಿಟ್ಟು ಮರ್ತ್ಕೊಂಡು ಬಿಟ್ಟಿರ್ತೀರಾ. ಪಾಪ ಫಸ್ಟ್ ಇಯರು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳೆಲ್ಲ ನಾರಾಯಣ ಶ್ರೀಮನ್ ನಾರಾಯಣ ಅಂದ್ಕೊಂಡು ಎಕ್ಸಾಮಿಂದ ಪಾಸ್ ಆಗಿಬಿಟ್ರು. ಪಾಪ ಫೈನಲ್ ಇಯರ್ ಅವರು ನಿಮ್ಮ ಹಣೆ ಬರ, ನೀವು ಫೈನಲ್ ಎಕ್ಸಾಮ್ಸನ್ನು ಬರೀಬೇಕು, PGCETನೂ ಬರೀಬೇಕು. ಬರೋಣ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಕೇಳ್ಕೊಂಬಂದಿರೋದು ಇಷ್ಟು. ಸುಮ್ಮನೆ ಹೇಳಿದೆ, ಇದೊಂಥರ ಒಳ್ಳೇದೇನೆ. ಯಾಕಂದರೆ ಎಕ್ಸಾಮ್ಸ್ ಇಲ್ದೇ ನೀವು ಪಾಸ್ ಆಗಿದ್ದೀರಾ ಅಂತಂದರೆ ಸೊ ಅದು ನಿಮ್ಮ ಕ್ರೆಡಿಬಿಲಿಟಿಗೆ ಕ್ರೆಡಿಬಿಲಿಟಿನ ಅಫೆಕ್ಟ್ ಮಾಡ್ತಾಯಿತ್ತು. ಬೇಡ, ಎಕ್ಸಾಮ್ಸ್ ಬರೆದು ನ್ಯಾಯವಾಗಿ ಪಾಸ್ ಆಗೋಣ, PGCETನೂ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋಣ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನೀವೇನು ಮಾಡಬೇಕು ಅಂತಂದರೆ ಫೈನಲ್ ಎಕ್ಸಾಮ್ ಪ್ರಿಪೇರ್ ಆಗೋದ್ರ ಜೊತೆಗೆ PGCETಗೂ ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರ YMTM ಆನ್ಲೈನ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದೆ. ಬಿಸ್ನೆಸ್ ಲಾ ಅಲ್ಲಿ ನೀವು ಫಸ್ಟ್ ಓದೋದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನಕ್ಕೆ ತಿಳ್ಕೊಳ್ಬೇಕು? PGCETಲಿ ಪಾಸ್ ಆಗೋಕ್ಕೆ ಅಥವಾ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಮಾತ್ರ ಅಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ಬೀಯಿಂಗ್ ಅ ಕಾಮರ್ಸ್ ಸ್ಟೂಡೆಂಟ್ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಅರ್ಥ ಆಗಿದೆಯಾ? ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ನೀವು ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ನಾಳೆ ದಿವಸ ಫ್ಯಾಕಲ್ಟೀಸ್ ಆಗ್ತೀನಿ ಅಂತಂದ್ರೂ ಅರ್ಥ ಮಾಡ್ಕೊಂಡಿರ್ಬೇಕು. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದು ಏನಕ್ಕೆ ಬಂತು? ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಕ್ಕೆ ಬಂತು ಅಂತ ಫಸ್ಟ್ ತಿಳ್ಕೊಳ್ಳಿ. ಈಗ ಒಂದು ಬಿಸ್ನೆಸ್ ಅಂತಂದ್ರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ಇರಲೇಬೇಕಾ? ಇರಬೇಕೋ ಇಲ್ವೋ? ಇರಲೇಬೇಕು. ಯಾವ್ದಾದ್ರು ಕಾಂಟ್ರಾಕ್ಟ್ ಇರುತ್ತೆ? ರಾ ಮೆಟೀರಿಯಲ್ಸ್ನ ಯಾರೊಬ್ಬ ಸಪ್ಲೈ ಮಾಡ್ತಾ ಇರ್ತಾನೆ, ಆ ರಾ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು. ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಅಣ್ಣ ರಾ ಮೆಟೀರಿಯಲ್ಸ್ ಕೊಡೋಣ ಅಂದ್ರೆ ಸುಮ್ಮನೆ ಕೊಟ್ಬಿಡ್ತಾನ? ಇಲ್ಲ, ನೀವೊಂದು ಅಗ್ರಿಮೆಂಟ್ ಮಾಡ್ಕೊಳ್ತೀರಾ, ನೀವೊಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ ಅಲ್ವಾ? ಅದಾದಮೇಲೆ ನೀವು ಯಾವುದೋ ಒಬ್ಬ ಎಂಪ್ಲಾಯಿನ ನೀವು ಎಂಪ್ಲಾಯ್ ಮಾಡ್ಕೋಬೇಕು, ಅದಕ್ಕೂ ಕೂಡ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೋಬೇಕು. ಸೊ ಬಿಸ್ನೆಸ್ ಅಂದರೆ ಇಟ್ ಈಸ್ ಫುಲ್ ಆಫ್ ಕಾಂಟ್ರಾಕ್ಟ್ಸ್. ಅರ್ಥ ಆಗ್ತಿದೆಯಾ? ಕಾಂಟ್ರಾಕ್ಟ್ ಅಂತಂದರೆ ಮಿನಿಮಮ್ 2 ಪಾರ್ಟೀಸ್ ಇರಲೇಬೇಕು. ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಟು ಎಂಟರ್ ಇನ್ ಟು ಎನಿ ಕಾಂಟ್ರಾಕ್ಟ್. ಅರ್ಥ ಆಗ್ತಿದೆಯಾ? ಪ್ರತಿಯೊಂದು ಕಾಂಟ್ರಾಕ್ಟ್ಗೂ 2 ಪಾರ್ಟೀಸು ಇರಲೇಬೇಕು. ಕಾಂಟ್ರಾಕ್ಟ್ನ ಎಂಟರ್ ಆಗಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ 2 ಪಾರ್ಟೀಸ್. ಸೊ ಈ ತರ ನೀವು ಕಾಂಟ್ರಾಕ್ಟನ್ನು ಮಾಡ್ಕೊಳ್ತೀರಾ. ಸೊ ಕಾಂಟ್ರಾಕ್ಟ್ ಅಂತಂದ್ರೆ 2 ಪಾರ್ಟೀಸ್ ಇರ್ತಾರೆ ಅಂತ ಹೇಳಿದೆ. 2 ಪಾರ್ಟೀಸ್ ಇದ್ದಾರೆ ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ಅಂತಂದ್ರೆ 2 ಪಾರ್ಟೀಸ್ಗೂ ಏನಿರುತ್ತೆ? ಆಬ್ಲಿಗೇಷನ್ಸ್ ಇದ್ದೇ ಇರುತ್ತೆ. ಆಬ್ಲಿಗೇಷನ್ಸು 2 ಪಾರ್ಟಿನೂ ಮಾಡಿದಾಗಲೇ ಕಾಂಟ್ರಾಕ್ಟು ಕಂಪ್ಲೀಟ್ ಆಗೋದು, ಕಾಂಟ್ರಾಕ್ಟು ಎಕ್ಸಿಕ್ಯೂಟ್ ಆಗೋದು. ಒಬ್ಬ ಪಾರ್ಟಿ ಅವನ್ ಪಾರ್ಟ್ ಆಫ್ ಆಬ್ಲಿಗೇಷನ್ ಅನ್ನ ಮಾಡಲಿಲ್ಲ ಅಂತಂದ್ರೆ ಅದೇನಾಗುತ್ತೆ? ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ, ಅದು ಕೂಡ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನು ಆಗ ಅರ್ಥ ಮಾಡ್ಕೊಳ್ಳೋಣ. ಬಿಸ್ನೆಸ್ ಅಂತಂದ್ರೆ ಕಾಂಟ್ರಾಕ್ಟ್ಸ್ ಇದ್ದೇ ಇರುತ್ತೆ. ಕಾಂಟ್ರಾಕ್ಟ್ಸ್ ಅಂತಂದ್ರೆ ಆಬ್ಲಿಗೇಷನ್ಸ್ ಇದ್ದೇ ಇರುತ್ತೆ. ಆಬ್ಲಿಗೇಷನ್ಸ್ ಇದ್ದೇ ಇರುತ್ತೆ ಅಂತಂದ್ರೆ ಆಬ್ಲಿಗೇಷನ್ ಮಾಡೋರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಆಬ್ಲಿಗೇಷನ್ ಮಾಡಲಿಲ್ಲ ಅಂತಂದ್ರೆ ಅವನೇನಾಗ್ತಾನೆ? ಆಬ್ಲಿಗೇಷನ್ ಮಾಡಿಲ್ದೇ ಇರೋನು ಡಿಫಾಲ್ಟ್ ಪಾರ್ಟಿ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಇನ್ನೊಬ್ಬ ಆಪೋಸಿಟ್ ಪಾರ್ಟಿ ಇರ್ತಾನಲ್ಲ, ಯಾರಿಗೆ ಆಬ್ಲಿಗೇಷನ್ ಮಾಡಿಸ್ಕೋಬೇಕಾಗಿತ್ತು ಅವನಿರ್ತಾನಲ್ಲ, ಅವನೇನಾಗ್ತಾನೆ? ಅಗ್ರೀವ್ಡ್ ಪಾರ್ಟಿ ಆಗ್ತಾನೆ. ಅಗ್ರೀವ್ಡ್ ಪಾರ್ಟಿ ಏನ್ ಮಾಡ್ತಾನೆ? ಇವನು ಆಬ್ಲಿಗೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೋಗ್ಲಿ ಬಿಡಪ್ಪ, ನೆಕ್ಸ್ಟ್ ಟೈಮ್ ಮಾಡ್ತೀಯಂತೆ ಅಂತ ಹೇಳ್ತಾನ? ಇಲ್ಲ, ಅವನಿಗೆ ಅದರಿಂದ ಏನಾಗುತ್ತೆ? ಲಾಸ್ ಅನ್ನ ಸಫರ್ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಲೀಗಲ್ ರೆಮಿಡಿ ಬೇಕು. ಲೀಗಲ್ ರೆಮಿಡಿ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮ್ ಪ್ರೊಟೆಕ್ಷನ್ ಫ್ರಮ್ ಲೀಗಲ್. ಅರ್ಥ ಆಗ್ತಿದ್ಯಾ? ಫ್ರಮ್ ಲೀಗಲ್ ಸೈಡ್ ದೇರ್ ಮಸ್ಟ್ ಬಿ ಸಮ್ ಪ್ರೊಟೆಕ್ಷನ್. ಅರ್ಥ ಆಗ್ತಿದೆಯಾ? ಪ್ರೊಟೆಕ್ಷನ್ಗೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಕೋರ್ಟ್ ಮೊರೆ ಹೋಗ್ತಾನೆ. ಹಿ ಕ್ಯಾನ್ ಸ್ಯೂ ಇನ್ ಕೋರ್ಟ್ ಅಗೇನ್ಸ್ಟ್ ದಿ ಡಿಫಾಲ್ಟ್ ಪಾರ್ಟಿ. ಡಿಫಾಲ್ಟ್ ಪಾರ್ಟಿ ಅಗೇನ್ಸ್ಟ್ ನೀವು ಕೋರ್ಟಲ್ಲಿ ಸ್ಯೂ ಮಾಡಬೇಕು ಅಂತಂದ್ರೆ ಇವಾಗ ಯಾವುದೋ ಒಂದು ರಫ್ ನೋಟ್ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ನಾನು ನಿನಗೆ ಈ ಆಬ್ಲಿಗೇಷನ್ ಅನ್ನ ಮಾಡ್ತೀನಿ, ನೀನು ನನಗೆ ಈ ಆಬ್ಲಿಗೇಷನ್ ಅನ್ನ ಮಾಡು, ಸೈನ್ ಮಾಡು ಅಂತಂದ್ರೆ ಆಗ್ಬಿಡತ್ತಾ? ಆಗಲ್ಲ. ಗೊತ್ತಾಗ್ತಿದ್ಯಾ? ಲಾ ಅಲ್ಲಿ ಅಥವಾ ಒಂದು ಲೀಗಲ್ ರೆಮಿಡಿ ಸಿಗಬೇಕು ಅಂತಂದ್ರೆ ನೀವು ಮಾಡ್ಕೊಂಡಿರುವಂತ ಒಂದು ಅಗ್ರಿಮೆಂಟ್ ಏನಾಗಬೇಕು ಅಂತಂದ್ರೆ ಇಟ್ ಮಸ್ಟ್ ಬಿ ಎನ್ಫೋರ್ಸಿಯಬಲ್ ಬೈ ಲಾ. ಆ ಅಗ್ರಿಮೆಂಟು ಎನ್ಫೋರ್ಸಿಯಬಲ್ ಬೈ ಲಾ. ಇಟ್ ಮಸ್ಟ್ ಹ್ಯಾವ್ ಅ ಲೀಗಲ್ ರೆಮಿಡಿ. ಆ ಲೀಗಲ್ ರೆಮಿಡಿ ಇದ್ದಾಗ ಮಾತ್ರ ಅದೇನಾಗುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಅನ್ ಅಗ್ರಿಮೆಂಟ್ ಎನ್ಫೋರ್ಸಿಯಬಲ್ ಬೈ ಲಾ ಇಸ್ ಕಾಲ್ಡ್ ಕಾಂಟ್ರಾಕ್ಟ್. ಅದನ್ನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಹೇಳುತ್ತೆ.
ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಏನಕ್ಕೆ ಬೇಕು ಅಂತಂದ್ರೆ, ಒಂದು ಬಿಸ್ನೆಸ್ ಅಂದ್ರೆ ಅಲ್ಲಿ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಒಂದು ಕಾಂಟ್ರಾಕ್ಟ್ ಅಂತಂದ್ರೆ ಆ ಕಾಂಟ್ರಾಕ್ಟ್ ಏನಾಗಿರ್ಬೇಕು, ಅಲ್ಲೊಂದು ಡೆಫಿನೆಟ್ ಆ ಕಾಂಟ್ರಾಕ್ಟ್ ಅಂದ್ರೆ ದೇರ್ ಮಸ್ಟ್ ಬಿ ಅನ್ ಅಗ್ರಿಮೆಂಟ್. ಆ ಅಗ್ರಿಮೆಂಟು ಇಟ್ ಮಸ್ಟ್ ಬಿ ಎನ್ಫೋರ್ಸಿಯಬಲ್ ಬೈ ಲಾ. ಅರ್ಥ ಆಗ್ತಿದ್ಯಾ? ಸೊ ಎನ್ಫೋರ್ಸಿಬಿಲಿಟಿ ಬರಬೇಕು, ಅಗ್ರಿಮೆಂಟು ಲಾ ಇಂದ ಎನ್ಫೋರ್ಸಿಯಬಲ್ ಆಗಬೇಕು ಅಂತಂದ್ರೆ ಅದು ಹೇಗಿರಬೇಕು, ಒಂದು ಕಾಂಟ್ರಾಕ್ಟ್ ಅಂದ್ರೆ ಹೇಗಿರಬೇಕು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋದು ಯಾವುದು, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872. ಅರ್ಥ ಆಗಿದ್ಯಾ? ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂದ್ರೆ ಏನು, ಅದು ಏನಕ್ಕೆ ಬೇಕು ಅಂತ ಅರ್ಥ ಆಗಿದೆ. ಅರ್ಥ ಆಗಿದ್ಯಾ? ಇದಿಷ್ಟು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬಗ್ಗೆ ಆಯ್ತು. ಇಂಡಿಯನ್ ಕಾಂಟ್ರಾಕ್ಟ್ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಮರ್ಕೆಂಟೈಲ್ ಆರ್ ಕಮರ್ಷಿಯಲ್ ಲಾ. ಕಮರ್ಷಿಯಲ್ ಲಾ ಆಗಿರ್ಬೋದು ಅಥವಾ ಮರ್ಕೆಂಟೈಲ್ ಲಾ ಅಲ್ಲಿ ಆಗಿರ್ಬೋದು, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಬ್ರಾಂಚ್ ಆಗಿರುತ್ತೆ. ನೀವು ಯಾವುದೇ ಬಿಸ್ನೆಸ್ ಮಾಡಲಿ, ಮಾಡರ್ನ್ ಬಿಸ್ನೆಸ್ ಏನೇ ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಇಂಡಿಯನ್ ಕಾಂಟ್ರಾಕ್ಟು ಇಟ್ ಆಕ್ಟ್ಸ್ ಆಸ್ ಅ ಫೌಂಡೇಶನ್. ಸರಿನಾ? ಪ್ರತಿಯೊಂದು ಟ್ರೇಡು, ಪ್ರತಿಯೊಂದು ಕಾಮರ್ಸು, ಪ್ರತಿಯೊಂದು ಇಂಡಸ್ಟ್ರಿನ ಈ ಆಕ್ಟ್ ಅಫೆಕ್ಟ್ ಮಾಡುತ್ತೆ. ಸರಿನಾ? ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಫಸ್ಟ್ ಪಾರ್ಟ್ ಸೆಕ್ಷನ್ 1 ಟು ಸೆಕ್ಷನ್ 75. ಸೊ ಫಸ್ಟ್ ಪಾರ್ಟ್ ಏನು, ಸೆಕ್ಷನ್ 1 ಇಂದ ಸೆಕ್ಷನ್ 75 ವರೆಗೂ. ಇಟ್ ಡೀಲ್ಸ್ ವಿತ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ದ ಲಾ ಆಫ್ ಕಾಂಟ್ರಾಕ್ಟ್ ಅಂಡ್ ದೇರ್ ಫೋರ್ ಇಟ್ ಅಪ್ಲೈಸ್ ಟು ಆಲ್ ಕಾಂಟ್ರಾಕ್ಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ನೇಚರ್. ಸೆಕ್ಷನ್ 1 ಇಂದ ಸೆಕ್ಷನ್ 75 ವರೆಗೂ ಏನು ಹೇಳುತ್ತೆ ಅಂತಂದ್ರೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಸೆಕ್ಷನ್ 1 ಇಂದ ಸೆಕ್ಷನ್ 75 ವರೆಗೂ ಇಟ್ ಡೀಲ್ಸ್ ವಿತ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ದ ಲಾ ಆಫ್ ಕಾಂಟ್ರಾಕ್ಟ್. ಲಾ ಆಫ್ ಕಾಂಟ್ರಾಕ್ಟ್ ನ ಜನರಲ್ ಪ್ರಿನ್ಸಿಪಲ್ಸ್ ಬಗ್ಗೆ ಅದು ಹೇಳುತ್ತೆ. ಇಟ್ ಅಪ್ಲೈಸ್ ಟು ಆಲ್ ಕಾಂಟ್ರಾಕ್ಟ್ಸ್, ಅದು ಎಲ್ಲಾ ಕಾಂಟ್ರಾಕ್ಟ್ಗೂ ಅಪ್ಲೈ ಆಗುತ್ತೆ. ಅದು ಯಾವ ಟೈಪ್ ಆಫ್ ಕಾಂಟ್ರಾಕ್ಟ್ ಆದ್ರೂ ಆಗಿರ್ಬೋದು, ಯಾವ ನೇಚರ್ ಆಫ್ ಕಾಂಟ್ರಾಕ್ಟ್ ಆದ್ರೂ ಆಗಿರ್ಬೋದು. ಸೆಕ್ಷನ್ 1 ಇಂದ ಸೆಕ್ಷನ್ 75. ಸರಿನಾ? ಸೆಕೆಂಡ್ ಪಾರ್ಟ್ ಸೆಕ್ಷನ್ 124 ಇಂದ ಸೆಕ್ಷನ್ 238. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇಟ್ ಡೀಲ್ಸ್ ವಿತ್ ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್. ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ನೀವು ಓದಿರ್ತೀರಾ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಬೇಲ್ಮೆಂಟ್, ಪ್ಲೆಡ್ಜ್ ಅಂಡ್ ಏಜೆನ್ಸಿ. ಇದೆಲ್ಲ ಕೂಡ ಇದೆ, ಇದೆಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಗೊತ್ತಾಗ್ತಿದ್ಯಾ? ಸೊ ಸೆಕೆಂಡ್ ಪಾರ್ಟ್ ಸೆಕ್ಷನ್ 124 ಇಂದ ಸೆಕ್ಷನ್ 238 ವರೆಗೂ ಬರುತ್ತೆ. ಅದು ಸ್ಪೆಷಲ್ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಿರುತ್ತೆ. ಫಸ್ಟ್ ಪಾರ್ಟ್ ಜನರಲ್ ಪ್ರಿನ್ಸಿಪಲ್ಸ್, ಲಾ ಆಫ್ ಕಾಂಟ್ರಾಕ್ಟ್ ನ ಜನರಲ್ ಪ್ರಿನ್ಸಿಪಲ್ಸ್ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಅರ್ಥ ಆಗಿದೆಯಾ? ಸೊ ಇದಿಷ್ಟು ಏನು ಪಾರ್ಟ್ಸ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ 2 ಪಾರ್ಟ್ಸ್. ಒಂದು ಫಸ್ಟ್ ಪಾರ್ಟ್, ಅದರಲ್ಲಿ ಸೆಕ್ಷನ್ 1 ಟು ಸೆಕ್ಷನ್ 75. ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ಸೆಕ್ಷನ್ 124 ಟು 238 which contains principles or rules and regulations with regard to special kinds of contracts. Sarina? Next, what is contract? Section 2 subsection H of the Indian Contract Act of 1872 contract ಗೆ ಒಂದು ಡೆಫಿನೇಷನ್ ನ ಕೊಟ್ಟಿದೆ. ಏನಂತ ಹೇಳುತ್ತೆ? An agreement enforceable by law is called a contract. ಸರಿನಾ? ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ ಅದು ಎನ್ಫೋರ್ಸಿಯಬಲ್ ಬೈ ಲಾ ಆದಾಗ. ಸರಿನಾ? ಕಾಂಟ್ರಾಕ್ಟ್ ಅಂದ್ರೆ ಏನು ಇಲ್ಲಿ ನೋಡ್ಬೋದು ನೀವು. ಕಾಂಟ್ರಾಕ್ಟ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸ್ಮೆಂಟ್ ಬೈ ಲಾ. ಯಾವಾಗ ಒಂದು ಕಾಂಟ್ರಾಕ್ಟ್ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಆ ಕಾಂಟ್ರಾಕ್ಟ್ ಯಾವ ಕಾಂಟ್ರಾಕ್ಟ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಂದ್ರೆ ಅಗ್ರಿಮೆಂಟ್ ವಿಚ್ ಹ್ಯಾಸ್ ಎನ್ಫೋರ್ಸ್ಮೆಂಟ್ ಬೈ ಲಾ. ಸರಿನಾ? ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸ್ಮೆಂಟ್ ಬೈ ಲಾ ಇಸ್ ಕಾಲ್ಡ್ ಕಾಂಟ್ರಾಕ್ಟ್. ಗೊತ್ತಾಗಿದ್ಯಾ? ಅರ್ಥ ಆಯ್ತಾ? ಸೊ ಕಾಂಟ್ರಾಕ್ಟ್ ಅಂತಂದ್ರೆ ಅಲ್ಲಿ ಅಗ್ರಿಮೆಂಟ್ ಇರಲೇಬೇಕು. ಅಗ್ರಿಮೆಂಟ್ ಜೊತೆಗೆ ಏನಿರಬೇಕು? ಎನ್ಫೋರ್ಸ್ಮೆಂಟ್ ಬೈ ಲಾ ಇರಬೇಕು. ಸರಿನಾ? ಹಂಗಂದ್ರೆ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಸೆಕ್ಷನ್ 2 ಸಬ್ ಸೆಕ್ಷನ್ ಇ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಎವ್ರಿ ಪ್ರಾಮಿಸ್ ಅಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಇಸ್ ಅನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂತಂದ್ರೇನು? ಇಟ್ ಇಸ್ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್. ಕನ್ಸಿಡರೇಷನ್ ಅಂತಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಫಾರ್ ಸಮಥಿಂಗ್ ಅಂತ. ಇವನೇನೋ ಕೊಡಕ್ ರೆಡಿ ಇರ್ತಾನೆ, ಅಟ್ ದ ಸೇಮ್ ಟೈಮ್ ಅವನು ಏನೋ ಕೊಡಕ್ ರೆಡಿ ಇರ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಅದನ್ನೇನಂತ ಕರಿತೀವಿ? ಅಗ್ರಿಮೆಂಟ್ ಅಂತ ಕರಿತೀವಿ. ಸೆಕ್ಷನ್ 2 ಸಬ್ ಸೆಕ್ಷನ್ ಇ ಅಗ್ರಿಮೆಂಟ್ ಅಂತ ಅನಿಸ್ಕೋಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಅನ್ ಆಫರ್ ಅಂಡ್ ದೇರ್ ಮಸ್ಟ್ ಬಿ ಅನ್ ಅಕ್ಸೆಪ್ಟೆನ್ಸ್. ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್. ಅರ್ಥ ಆಯ್ತಾ? ಕಾಂಟ್ರಾಕ್ಟ್ ಅಂದ್ರೆ ಅರ್ಥ ಆಗಿದೆ, ಅಗ್ರಿಮೆಂಟ್ ಅಂದ್ರೆ ಅರ್ಥ ಆಗಿದೆ. ಕಾಂಟ್ರಾಕ್ಟ್ ಅಂದ್ರೆ ಕಾಂಟ್ರಾಕ್ಟ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸ್ಮೆಂಟ್ ಬೈ ಲಾ. ಅಗ್ರಿಮೆಂಟ್ ಇಸ್ ಈಕ್ವಲ್ ಟು ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್. ಓಕೆ, ಅಗ್ರಿಮೆಂಟ್ ಗೊತ್ತಾಯ್ತು.
ಕಾಂಟ್ರಾಕ್ಟ್ ಗೊತ್ತಾಯ್ತು. ಹಂಗಂದ್ರೆ ಪ್ರಾಮಿಸ್ ಅಂತಂದ್ರೇನು? ಪ್ರಾಮಿಸು, ಅಗ್ರಿಮೆಂಟು, ಕಾಂಟ್ರಾಕ್ಟು ಎಲ್ಲ ಒಂದೇನಾ? ಇಲ್ಲ. ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಏನ್ ಹೇಳುತ್ತೆ ಅಂತಂದ್ರೆ, ವೆನ್ ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಇಸ್ ಮೇಡ್ signifies his assent thereto, the proposal is said to be accepted. ಪ್ರಾಮಿಸ್ ಅಂತ ಯಾವಾಗ ಅನ್ಗಿಸ್ಕೋಬೇಕು ಅಂತಂದ್ರೆ, ಯಾರಿಗೆ ಒಬ್ಬ ಪರ್ಸನ್ ಒಂದು ಪ್ರಪೋಸಲ್ ಮಾಡಿರ್ತಾನೆ, ಆ ಪರ್ಸನ್ ಅವನ ಒಪ್ಪಿಗೆನ ಕೊಟ್ರೆ ಆವಾಗ ಪ್ರಪೋಸಲ್ ಏನಾಗತ್ತೆ? ಪ್ರಾಮಿಸ್ ಆಗತ್ತೆ. ಅ ಪ್ರಪೋಸಲ್ ವೆನ್ ಆಕ್ಸೆಪ್ಟೆಡ್ ಬಿಕಮ್ಸ್ ಅ ಪ್ರಾಮಿಸ್. ಅರ್ಥ ಆಗಿದ್ಯಾ? ಪ್ರಾಮಿಸ್ ಅಂತಂದ್ರೆ ಏನು? ಯಾರೋ ಒಬ್ಬ ಏನೋ ಒಂದು ಪ್ರಪೋಸಲ್ ನ ಕೊಡ್ತಾನೆ, ಏನೋ ಒಂದು ಆಫರ್ ನ ಕೊಡ್ತಾನೆ. ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡು, ಆ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡಿದಾಗ ಅದೇನಾಗುತ್ತೆ? ಪ್ರಾಮಿಸ್ ಆಗುತ್ತೆ. ಅರ್ಥ ಆಗಿದ್ಯಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಗ್ರಿಮೆಂಟ್ ಅಂದ್ರೆ ಏನು? ಅಗ್ರಿಮೆಂಟ್ ಕಂಟೈನ್ಸ್ ಸೆಟ್ ಆಫ್ ಪ್ರಾಮಿಸಸ್ ಆರ್ ಪ್ರಾಮಿಸ್. ಗೊತ್ತಾಗ್ತಿದೆಯಾ? ಅದ್ರ ಜೊತೆ ಅಲ್ಲಿ ಏನಿರುತ್ತೆ? ಕನ್ಸಿಡರೇಷನ್ ಇರುತ್ತೆ. ಅವಾಗ ಅದು ಅಗ್ರಿಮೆಂಟ್ ಆಗುತ್ತೆ. ಪ್ರಾಮಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಇದೀರಾ ಇಲ್ಲಿ? ಪ್ರಾಮಿಸ್ ಅಂತಂದ್ರೆ ಏನು? ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಇಸ್ ಮೇಡ್ ಸಿಗ್ನಿಫೈಸ್ ಹಿಸ್ ಅಸೆಂಟ್ ದೇರ್ಟು. A proposal when accepted becomes a promise. ಸರಿನಾ? ಗೊತ್ತಾಗಿದೆಯಾ? ಇಲ್ಲಿ ನೀವು ನೋಡಬಹುದು. An agreement therefore comes into existence when one party makes a proposal or offer to the other party and that other party signifies his assent thereto. ಅಗ್ರಿಮೆಂಟ್ ಅನ್ನೋದು ಯಾವಾಗ ಬರುತ್ತೆ? ಒಬ್ಬ ಪಾರ್ಟಿ ಪ್ರಪೋಸಲ್ ಮಾಡ್ತಾನೆ ಅಥವಾ ಒಂದು ಆಫರ್ ಮಾಡ್ತಾನೆ, ಅದು ಇನ್ನೊಬ್ಬ ಪಾರ್ಟಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಅಂತ ಇಟ್ಕೊಳ್ಳಿ. ಆ ಆಫರ್ ಮಾಡಿದಾನಲ್ಲ ಅದನ್ನ ಒಪ್ಕೊಳ್ತಾನೆ ಅಂತ ಇಟ್ಕೊಳ್ಳಿ. ಆವಾಗ ಅದೇನಾಗುತ್ತೆ? ಅಗ್ರಿಮೆಂಟ್ ಆಗುತ್ತೆ. ಗೊತ್ತಾಗಿದ್ಯಾ? ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ? ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ, ಅದು ಎನ್ಫೋರ್ಸಿಯಬಲ್ ಬೈ ಲಾ ಆದ್ರೆ. ಸೊ ಲೀಗಲ್ ರೆಮಿಡಿ ನಿಮಗೆ ಸಿಗಬೇಕು ಅಂತಂದ್ರೆ, ಎನ್ಫೋರ್ಸಿಯಬಿಲಿಟಿ ಸಿಗಬೇಕು ಅಂತಂದ್ರೆ ಹೆಂಗ್ ಸಿಗತ್ತೆ? ಎನ್ಫೋರ್ಸಿಬಿಲಿಟಿ ಸಿಗಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಅನ್ ಎಸೆನ್ಷಿಯಲ್ ಎಲಿಮೆಂಟ್. ಗೊತ್ತಾಗ್ತಿದ್ಯಾ? ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಏನಾಗುತ್ತೆ? ಅದಕ್ಕೆ ಆ ಅಗ್ರಿಮೆಂಟ್ಗೆ ಎನ್ಫೋರ್ಸಿಬಿಲಿಟಿ ಸಿಗುತ್ತೆ. ಆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇತ್ತು ಅಂತಂದ್ರೆ ಅಗ್ರಿಮೆಂಟ್ಗೆ ಅದೇನಾಗುತ್ತೆ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಇದೆ ನೀವು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ತಿಳ್ಕೊಳ್ತೀರಾ ಅಂತಂದ್ರೆ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ನಿಮ್ಮ ಅಗ್ರಿಮೆಂಟು ಒಂದು ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಅದರಲ್ಲಿ ಎನ್ಫೋರ್ಸಿಬಿಲಿಟಿ ಇರಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ಎನ್ಫೋರ್ಸಿಬಿಲಿಟಿ ಸಿಗಬೇಕು ಅಂತಂದ್ರೆ ಅಥವಾ ಲೀಗಲ್ ರೆಮಿಡಿ ಸಿಗಬೇಕು ಅಂತಂದ್ರೆ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ, ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಎಲ್ಲಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರಬೇಕು. ಎಲ್ಲಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ನಿಮ್ಮ ಅಗ್ರಿಮೆಂಟ್ ಏನಾಗುತ್ತೆ? ಇಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಸರಿನಾ? ಸೊ ಸೆಕ್ಷನ್ 10 ಏನ್ ಹೇಳಿದೆ ಅಂತಂದ್ರೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಕ್ಕೆ ಬೇಕಾಗಿರುವಂತಹ ಎಸೆನ್ಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಹೇಳಿದೆ. ಸರಿನಾ? ಎಸೆನ್ಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಹೇಳಿದೆ. ಆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಎಲ್ಲಾನು ಇದ್ರೆ ಮಾತ್ರ ನಿಮ್ಮ ಅಗ್ರಿಮೆಂಟ್ ಏನಾಗುತ್ತೆ? ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಸರಿನಾ? ನಿಮ್ಗೆ ಈಗ ಗೊತ್ತಾಯ್ತು, ಒಂದು ಅಗ್ರಿಮೆಂಟು ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಅಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಎನ್ಫೋರ್ಸಿಬಿಲಿಟಿ ಸಾಧ್ಯ. ಎನ್ಫೋರ್ಸಿಬಿಲಿಟಿ ಬಂದಾಗ ಮಾತ್ರ ಏನಾಗುತ್ತೆ? ಅಗ್ರಿಮೆಂಟು ಕಾಂಟ್ರಾಕ್ಟ್ ಆಗುತ್ತೆ ಅಂತ. ಸರಿನಾ? ಹಂಗಂದ್ರೆ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಯಾವೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರಬೇಕು? ಇದು ತುಂಬಾ ಇಂಪಾರ್ಟೆಂಟ್. ಓದಿರ್ತೀರಾ ನೀವು, ನಿಮ್ಮ ಫೈನಲ್ ಇಯರ್ BCom ಅಲ್ಲಿ ಓದಿರ್ತೀರಾ. ಅಲ್ಲಿ ಓದ್ಬಿಟ್ಟು 20 ಮಾರ್ಕ್ಸು ತಗೊಂಡಿರ್ತೀರಾ. ಊರು ಓಡಿದ್ಬಿಟ್ಟು ಏನೋ ಮಾಡ್ಬಿಟ್ಟು ಬರ್ದಿರ್ತೀರಾ ಪಾಪ. ಸರಿನಾ? ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಏನು? ನಾ ಹೇಳಿದ್ನಲ್ಲ, ಒಂದು ಕಾಂಟ್ರಾಕ್ಟ್ ಅಂತಂದ್ರೆ ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 parties, 2 or more parties. ಮಿನಿಮಮ್ 2 parties ಇರಲೇಬೇಕು. ಸರಿನಾ? 2 parties ಇರಲೇಬೇಕು, ಅಥವಾ 2ಗಿಂತ ಜಾಸ್ತಿನಾದ್ರೂ ಇರ್ಬೋದು. ಸರಿನಾ? ಅದು ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್, ಅಟ್ ಲೀಸ್ಟ್ 2 or more parties. ಅರ್ಥ ಆಗಿದ್ಯಾ? ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಏನಿರಬೇಕು? ಸೆಕೆಂಡ್ ಎಲಿಮೆಂಟ್ ಅಂತಂದ್ರೆ ಯಾವುದು ಅಂತಂದ್ರೆ ದೇರ್ ಮಸ್ಟ್ ಬಿ ಅನ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ಸೊ 2 ಪಾರ್ಟಿ ಇರಬೇಕು, ಒಬ್ಬ ಆಫರ್ ಮಾಡಬೇಕು, ಒಬ್ಬ ಅಕ್ಸೆಪ್ಟೆನ್ಸ್ ಮಾಡಬೇಕು. ಒಬ್ಬ ಏನೋ ಆಫರ್ ಮಾಡ್ದ, ಆ ಆಫರ್ ಇನ್ನೊಬ್ಬ ಪಾರ್ಟಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದ್ರೆ ಅದು ಕಾಂಟ್ರಾಕ್ಟ್ ಆಗತ್ತಾ? ಆಗಲ್ಲ. ಅರ್ಥ ಆಗಿದ್ಯಾ? ಅಲ್ಲಿ ಆಫರು ಇರಬೇಕು, ಅಕ್ಸೆಪ್ಟೆನ್ಸು ಇರಬೇಕು. ಅದು ಸೆಕೆಂಡ್ ಎಸೆನ್ಷಿಯಲ್ ಎಲಿಮೆಂಟ್. ನೆಕ್ಸ್ಟ್ ಮೂರನೇ ಎಸೆನ್ಷಿಯಲ್ ಎಲಿಮೆಂಟು ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಒಂದು ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗಬೇಕು. ಅರ್ಥ ಆಗ್ತಿದೆಯಾ? ಏನು ಲೀಗಲ್ ರಿಲೇಶನ್ಶಿಪ್ ಅಂತಂದ್ರೆ, ಸೊ ಇವಾಗ ನಿಮ್ಗೊಂದು ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ನಾನು ನಿಮಗೆ ಒಂದು
ಆಫರ್ನ ಕೊಡ್ತಾ ಇದ್ದೀನಿ. ಏನು ಆಫರ್ ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ನೀವು MCOM PGCETಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಂಡ್ರೆ, ಫಸ್ಟ್ ರ್ಯಾಂಕ್ ಬಂತು ಅಂತಂದರೆ ನಾನು ನಿಮಗೆ ಒಂದು TVS 50 ಗಾಡಿನ ಕೊಡಿಸ್ತೀನಿ ಅಂತ. TVS 50 ಯಾಕೆ ಅಂತ ಕೇಳ್ಬಿಡಿ, ನನ್ನ ಬಜೆಟ್ ಇರೋದೇ ಅಷ್ಟು, ನಾನು ಬಡವ, ಆಯಿತಾ. TVS 50 ಗಾಡಿ ಕೊಡಿಸ್ತೀನಿ. ನೀವೇನು ಮಾಡಿದ್ರಿ, PGCETಲಿ ಫಸ್ಟ್ ರ್ಯಾಂಕ್ ಬಂದ್ರಿ. ಫಸ್ಟ್ ರ್ಯಾಂಕ್ ಬಂದುಬಿಟ್ಟು ನನಗೆ TVS 50 ಕೊಡಿ ಸರ್ ಅಂತ ಹೇಳಿದ್ರಿ. ನಾನು ಹೇಳ್ತೀನಿ, ಅಯ್ಯೋ ನಾನು ಸುಮ್ಮನೆ ಹೇಳಿದ್ದು, ನೀವು ಓದಲಿ ಅಂತ ಹೇಳಿದ್ದು ಅಂತ ಹೇಳ್ತೀನಿ. ಆವಾಗ ನೀವು ನನ್ನ ಮೇಲೆ ಕೇಸ್ ಹಾಕ್ಬಿಡ್ತೀರಾ? ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ರಿಲೇಷನ್ಶಿಪ್ ಏನಾಗಿಲ್ಲ, ಲೀಗಲ್ ರಿಲೇಷನ್ಶಿಪ್ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ ನಮ್ದೇನು ರಿಲೇಷನ್ಶಿಪ್ ಕ್ರಿಯೇಟೆಡ್ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಅದನ್ನು ಏನಂತ ಕರಿತೀವಿ, ಲೀಗಲ್ ರಿಲೇಷನ್ಶಿಪ್ ಅಂತ ಕರೆಯೋಕ್ಕಾಗಲ್ಲ. ಲೀಗಲ್ ರಿಲೇಷನ್ಶಿಪ್ ಆಗಿರುವಂಥದ್ದನ್ನ ಮಾತ್ರ, ಯಾವ ಕಾಂಟ್ರಾಕ್ಟ್ಗೆ ಒಂದು ಲೀಗಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡುವಂಥ ಇಂಟೆನ್ಷನ್ ಇರುತ್ತೆ, ಅದು ಮಾತ್ರ ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಆಗೋದಕ್ಕೆ ಸಾಧ್ಯ. ಗೊತ್ತಾಗ್ತಿದೆಯಾ? ಸೊ ಒಂದು ಕಾಂಟ್ರಾಕ್ಟ್ ಅಂತ ಅನಿಸ್ಕೋಬೇಕು ಅಂತಂದರೆ ಆ ಕಾಂಟ್ರಾಕ್ಟ್ನ ಇಂಟೆನ್ಷನ್ ಏನಾಗಿರಬೇಕು, ದೇರ್ ಮಸ್ಟ್ ಬಿ ಅನ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್. ಗೊತ್ತಾಗಿದೆಯಾ? ಸೊ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ಸ್ ಮೇಡ್ ಔಟ್ ಆಫ್ ಲವ್, ಮೇಡ್ ಔಟ್ ಆಫ್ ಅಫೆಕ್ಷನ್, ಅದನ್ನು ನೀವು ಏನಂತ ಕರೆಯೋಕ್ಕಾಗಲ್ಲ, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರೆಯೋಕ್ಕಾಗಲ್ಲ. ಸರಿನಾ? ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್ ಅಂದರೆ ಗೊತ್ತಾಯ್ತಾ, ಒಂದು ಲೀಗಲ್ ರಿಲೇಷನ್ಶಿಪ್ಪನ್ನು ಅದು ಕ್ರಿಯೇಟ್ ಮಾಡಬೇಕು. ಸರಿನಾ? ಅದು ಥರ್ಡ್ ಎಸೆನ್ಷಿಯಲ್ ಎಲಿಮೆಂಟ್. ನೆಕ್ಸ್ಟ್ ಫೋರ್ತ್ ಒನ್ ಏನು? ಫೋರ್ತ್ ಒನ್ ಫ್ರೀ ಕನ್ಸೆಂಟ್. ಒಂದು ಅಗ್ರಿಮೆಂಟು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಫ್ರೀ ಕನ್ಸೆಂಟ್ ಇರಬೇಕು. ಫ್ರೀ ಕನ್ಸೆಂಟ್ ಅಂದ್ರೆ ಏನು? ಯಾವಾಗ ಫ್ರೀ ಕನ್ಸೆಂಟ್ ಆಗತ್ತೆ ಅಂತಂದ್ರೆ, ನೀವು ಎರಡು ಪಾರ್ಟೀಸ್, ಟೂ ಪಾರ್ಟೀಸ್ ಆಫ್ ದ ಕಾಂಟ್ರಾಕ್ಟ್, ಅವರು ಕಾಂಟ್ರಾಕ್ಟರ್ನ ಒಪ್ಕೊಂಡಿರ್ತಾರೆ, ಆ ಕಾಂಟ್ರಾಕ್ಟ್ ಆಬ್ಲಿಗೇಷನ್ಸ್ನ ಮಾಡೋಕ್ಕೆ ಒಪ್ಕೊಂಡಿರ್ತಾರೆ. ಯಾವ ಥರ ಒಪ್ಕೊಂಡಿರ್ಬೇಕು ಅಂತಂದ್ರೆ, ವಿತೌಟ್ ಎನಿ ಕೊಯರ್ಷನ್, ವಿತೌಟ್ ಎನಿ ಅನ್ಡ್ಯೂ ಇನ್ಫ್ಲೂಯೆನ್ಸ್, ವಿತೌಟ್ ಎನಿ ಫ್ರಾಡ್, ವಿತೌಟ್ ಎನಿ ಮಿಸ್ರೆಪ್ರೆಸೆಂಟೇಷನ್ ಆರ್ ಮಿಸ್ಟೇಕ್. ಗೊತ್ತಾಗ್ತಿದೆಯಾ? ವಿಲ್ಲಿಂಗ್ನೆಸ್ ಇರಬೇಕು ಇಬ್ರು ಪಾರ್ಟೀಸ್ಗೂ. ಕಾಂಟ್ರಾಕ್ಟ್ ಅಲ್ಲಿರುವಂಥ ಆಬ್ಲಿಗೇಷನ್ ಅನ್ನ ವಿಲ್ಲಿಂಗ್ ಫುಲ್ ಆಗಿ ಅವರು ಆಬ್ಲಿಗೇಷನ್ ಅನ್ನ ಒಪ್ಕೊಳ್ಬೇಕು, ಪರ್ಫಾರ್ಮ್ ಮಾಡಬೇಕು. ಅವಾಗ ಮಾತ್ರ ಅದೇನಾಗುತ್ತೆ, ಫ್ರೀ ಕನ್ಸೆಂಟ್ ಆಗುತ್ತೆ. ಸರಿನಾ? ನೀವು ನನ್ನ ಹತ್ರ ಇರೋದನ್ನ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ನಿಮ್ಮ ತಲೆ ಕಚಕ್ ಆಗ್ಬಿಡುತ್ತೆ ಅಂತ ನೀವೇನಾದ್ರೂ ಅದನ್ನು ಒಪ್ಕೊಂಡ್ರೆ ಅದೇನಾಗುತ್ತೆ, ಫ್ರೀ ಕನ್ಸೆಂಟ್ ಆಗುತ್ತಾ? ಫ್ರೀ ಕನ್ಸೆಂಟ್ ಆಗಲ್ಲ. ಅರ್ಥ ಆಯ್ತದು? ಬಲವಂತವಾಗಿ, ಕೊಯರ್ಷನ್ ಅಂತ ಕರಿತೀವಿ. ಸೊ ಯಾವ ಕಾಂಟ್ರಾಕ್ಟು ಕೊಯರ್ಷನ್ ಇಲ್ಲದೆ, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇಲ್ಲದೆ, ಫ್ರಾಡ್ ಇಲ್ಲದೆ, ಮಿಸ್ರೆಪ್ರೆಸೆಂಟೇಷನ್ ಇಲ್ಲದೆ, ಮಿಸ್ಟೇಕ್ ಇಲ್ಲದೆ ಕನ್ಸೆಂಟ್ ಸಿಗುತ್ತೋ, ಯಾವ ಕಾಂಟ್ರಾಕ್ಟ್ಗೆ ಕನ್ಸೆಂಟ್ ಇರುತ್ತೋ ಅಂತ ಕಾಂಟ್ರಾಕ್ಟ್ ಏನಾಗುತ್ತೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಸರಿನಾ? ಇದ್ರ ಬಗ್ಗೆ ಎಲ್ಲ ಈ ಫ್ರಾಡ್ ಅಂತ ಎಲ್ಲ ಹೇಳಿದ್ನಲ್ಲ, ಮಿಸ್ರೆಪ್ರೆಸೆಂಟೇಷನ್, ಕೊಯರ್ಷನ್, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಹೇಳೋಣ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಜಸ್ಟ್ ಇಷ್ಟು ತಿಳ್ಕೊಳ್ಳಿ, ಒಂದು ಕಾಂಟ್ರಾಕ್ಟ್ ಅಂತಂದ್ರೆ ಇಬ್ರು ಪಾರ್ಟೀಸು ವಿಲ್ಲಿಂಗ್ ಫುಲ್ ಆಗಿ ಆ ಕಾಂಟ್ರಾಕ್ಟ್ ಆಬ್ಲಿಗೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಒಪ್ಕೊಂಡಿರ್ಬೇಕು. ಅಲ್ಲಿ ಯಾವುದೇ ಥರವಾದಂಥ ಫೋರ್ಸ್ ಇರಬಾರ್ದು, ಕೊಯರ್ಷನ್ ಇರಬಾರ್ದು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇರಬಾರ್ದು, ಫ್ರಾಡ್ ಇರಬಾರ್ದು, ಮಿಸ್ರೆಪ್ರೆಸೆಂಟೇಷನ್ ಇರಬಾರ್ದು, ಮಿಸ್ಟೇಕ್ ಇರಬಾರ್ದು. ಗೊತ್ತಾಗಿದೆಯಾ? ಇದು ಫೋರ್ತ್ ಎಸೆನ್ಷಿಯಲ್ ಎಲಿಮೆಂಟ್. ನೆಕ್ಸ್ಟ್ ಐದನೇದು ಯಾವುದು? ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ನೀವು ಯಾವುದಕ್ಕೋಸ್ಕರ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಆ ಕಾಂಟ್ರಾಕ್ಟ್ ಮಸ್ಟ್ ಬಿ ಕೇಪಬಲ್ ಆಫ್ ಪರ್ಫಾರ್ಮಿಂಗ್. ಅರ್ಥ ಆಗ್ತಿದೆಯಾ? ಅಂದರೆ ಪಾಸಿಬಿಲಿಟಿ ಇರಬೇಕು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ನೀನು ನನಗೆ ಇಷ್ಟು ರೂಪಾಯಿ ಕೊಡು, ಯಾರೋ ಸತ್ತೋಗ್ಬಿಟ್ಟಿದಾರಲ್ಲ ಅವ್ರನ್ನ ಬದುಕಿಸ್ಕೊಡ್ತೀನಿ. ಈ ಥರ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು ಸಾಧ್ಯನಾ? ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನೀವೇನು ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಆ ಕಾಂಟ್ರಾಕ್ಟ್ ಮಸ್ಟ್ ಬಿ ಕೇಪಬಲ್ ಆಫ್ ಡೂಯಿಂಗ್, ಕೇಪಬಲ್ ಆಫ್ ಪರ್ಫಾರ್ಮಿಂಗ್. ಅವಾಗ ಮಾತ್ರ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಅನಿಸ್ಕೊಳ್ಳುತ್ತೆ. ಸರಿನಾ? ನೆಕ್ಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಯಾವುದು? ಕೆಪಾಸಿಟಿ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕು ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ ಯಾವುದು ಅಂತಂದ್ರೆ, ದೇರ್ ಮಸ್ಟ್ ಬಿ ಎ ಕೆಪಾಸಿಟಿ. ಏನು ಕೆಪಾಸಿಟಿ ಇರಬೇಕು? ಏನು ಕಾಂಪಿಟೆನ್ಸ್ ಇರಬೇಕು? ಹಿ ಶುಡ್ ನಾಟ್ ಬಿ ಮೈನರ್. ಯಾರು, ಯಾವ ಪಾರ್ಟಿ ಕಾಂಟ್ರಾಕ್ಟ್ ಎಂಟರ್ ಆಗ್ತಿದ್ದಾನೋ ಅವನು ಮೈನರ್ ಆಗಿರಬಾರ್ದು, ಅವನಿಗೆ ಅನ್ಸೌಂಡ್ ಮೈಂಡ್ ಇರಬಾರ್ದು. ಅರ್ಥ ಆಯ್ತಾ? ಮೈನರ್ ಆಗಿರಬಾರ್ದು, ಅನ್ಸೌಂಡ್ ಮೈಂಡ್ ಇರಬಾರ್ದು. ಮತ್ತೆ ಹಿ ಶುಡ್ ನಾಟ್ ಬಿ ಡಿಸ್ಕ್ವಾಲಿಫೈಡ್. ಡಿಸ್ಕ್ವಾಲಿಫೈಡ್ ಅಂತಂದ್ರೇನು? ಅವನು ಯಾವುದೇ ಇನ್ಸಾಲ್ವೆಂಟ್ ಆಗಿರಬಾರ್ದು ಅಥವಾ ಯಾವುದೇ ಒಂದು ಲಾ ಅಲ್ಲಿ ಅವನು ಕನ್ವಿಕ್ಟೆಡ್ ಆಗಿರಬಾರ್ದು.
ಅರ್ಥ ಆಗ್ತಿದೆ. ಡಿಸ್ಕ್ವಾಲಿಫೈಡ್ ಬೈ ಎನಿ ಆಫ್ ದಿ ಲಾಸ್ ಆಫ್ ದಿ ಕಂಟ್ರಿ ಹಂಗಂತಂದ್ರೇನು, ಯಾವುದೋ ಒಂದು ಲಾ ಪ್ರಕಾರ ಅವನನ್ನ ಕನ್ವಿಕ್ಟೆಡ್ ಅಂತ ಮಾಡಿರ್ತಾರೆ, ಅಪರಾಧಿ ಅಂತ ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ. ಅಂಥವನು ಒಂದು ಕಾಂಟ್ರಾಕ್ಟ್ ನ ಎಂಟರ್ ಆಗೋದಕ್ಕೆ ಡಿಸ್ಕ್ವಾಲಿಫೈ ಆಗ್ಬಿಡ್ತಾನೆ. ಇನ್ಸಾಲ್ವೆಂಟ್ ಅಂತಂದ್ರೆ ಅವನ ದುಡ್ಡೇ ಇರಲ್ಲ, ಫುಲ್ಲು ದಿವಾಳಿ ಆಗ್ಬಿಟ್ಟಿರ್ತಾನೆ, ಪಾಪರ್ ಆಗ್ಬಿಟ್ಟಿರ್ತಾನೆ. ಸೊ ಅವನ ಜೊತೆ ನೀವು ಕಾಂಟ್ರಾಕ್ಟ್ ಅನ್ನ ಎಂಟರ್ ಮಾಡ್ಕೊಳ್ತೀರಾ ಅಂತಂದ್ರೆ ಅವನು ಕಾಂಪಿಟೆಂಟ್ ಪರ್ಸನ್ ಆಗಲ್ಲ. ಯಾಕೆಂತಂದ್ರೆ ಅವನು ಇನ್ಸಾಲ್ವೆಂಟ್ ಆಗಿರ್ತಾನೆ. ಅರ್ಥ ಆಯ್ತಾ? ಸೊ ಕಾಂಟ್ರಾಕ್ಟ್ ನ ಎಂಟರ್ ಮಾಡಬೇಕು ಅಂತಂದ್ರೆ ಏನೇನ್ ಕೆಪಾಸಿಟಿ ಇರಬೇಕು? ಹಿ ಶುಡ್ ನಾಟ್ ಬಿ ಮೈನರ್ ಆಗಿರಬಾರ್ದು ಅಂತಂದ್ರೆ ಅವನೇನಾಗಿರ್ಬೇಕು? ಮೇಜರ್ ಆಗಿರ್ಬೇಕು. ಅನ್ಸೌಂಡ್ ಮೈಂಡ್ ಇರಬಾರ್ದು ಅಂತಂದ್ರೆ ಹಿ ಮಸ್ಟ್ ಹ್ಯಾವ್ ಸೌಂಡ್ ಮೈಂಡ್, ಅಂದ್ರೆ ತಲೆ ಸರಿಗಿರ್ಬೇಕು, ಹುಚ್ಚ ಆಗಿರಬಾರ್ದು. ಸರಿನಾ? ಮೂರನೇದೇನು ಹೇಳಿದೆ? ಡಿಸ್ಕ್ವಾಲಿಫೈಡ್ ಅಂದ್ರೆ ಯಾವುದೇ ತರ ಅವ್ನು ಯಾವುದೇ ಲಾ ಪ್ರಕಾರ ಕನ್ವಿಕ್ಟ್ ಆಗಿರಬಾರ್ದು, ಇನ್ಸಾಲ್ವೆಂಟ್ ಆಗಿರಬಾರ್ದು. ಸರಿನಾ? ಅದು ಮೂರನೇದು. ನಾಲ್ಕನೇದೇನು? ಏಲಿಯನ್ ಎನಿಮಿ ಅಂತಂದ್ರೇನು? ಇವಾಗ ನಮ್ಮ ಕಂಟ್ರಿ ಇಂಡಿಯಾಗೆ ಪಾಕಿಸ್ತಾನ್ಗೆ ವಾರ್ ನಡೀತಿರುತ್ತೆ. ವಾರ್ ಕಂಟ್ರಿಯ ಸಿಟಿಸನ್ ಇರ್ತಾನಲ್ಲ ಅವನನ್ನ ನಾವು ಏಲಿಯನ್ ಎನಿಮಿ ಅಂತ ಕರಿತೀವಿ. ಕಾಂಟ್ರಾಕ್ಟ್ ಅನ್ನ ನಾವು ಆ ಏಲಿಯನ್ ಎನಿಮಿ ಜೊತೆ ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ. ಎಂಟರ್ ಆದ್ರೆ ಅದೇನಾಗುತ್ತೆ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತಾ? ಆಗಲ್ಲ, ವಾಯ್ಡ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಸರಿನಾ? ನೆಕ್ಸ್ಟ್, ಸೊ ಇದಿಷ್ಟೇನು ಕೆಪಾಸಿಟಿ. ಸೊ ಕೆಪಾಸಿಟಿ ಅಂತಂದ್ರೆ ಒಂದು ಕಾಂಟ್ರಾಕ್ಟ್ಗೆ ಒಬ್ಬ ಪಾರ್ಟಿ ಎಂಟರ್ ಆಗಬೇಕು ಅಂತಂದ್ರೆ ಅವನಿಗೆ ಏನು ಕೆಪಾಸಿಟಿ ಇರಬೇಕು, ಏನೇನು ಫೀಚರ್ಸ್ ಇರಬೇಕು, ಅಥವಾ ಏನೇನು ಎಸೆನ್ಷಿಯಲ್ಸ್ ಕಾಂಪಿಟೆನ್ಸ್ ಇರಬೇಕು ಅಂತಂದ್ರೆ, ಒಂದು ಅವನು ಮೈನರ್ ಆಗಿರಬಾರ್ದು, ಅನ್ಸೌಂಡ್ ಮೈಂಡ್ ಆಗಿರಬಾರ್ದು, ಡಿಸ್ಕ್ವಾಲಿಫೈಡ್ ಆಗಿರಬಾರ್ದು, ಮತ್ತೆ ಏಲಿಯನ್ ಎನಿಮಿ ಆಗಿರಬಾರ್ದು. ಸರಿನಾ? ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಸೆವೆಂತ್ ಎಲಿಮೆಂಟ್, ಲಾಫುಲ್ ಆಬ್ಜೆಕ್ಟ್ ಅಂಡ್ ಕನ್ಸಿಡರೇಷನ್. ನೀವೊಂದು ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದರ ಆಬ್ಜೆಕ್ಟಿವ್ ಏನಾಗಿರ್ಬೇಕು? ಇಟ್ ಮಸ್ಟ್ ಬಿ ಲಾಫುಲ್. ನಾನು ಯಾರನ್ನೋ ಸಾಯಿಸಕ್ಕೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾರನ್ನೋ ಸಾಯಿಸಕ್ಕೆ ಅನ್ನೋದೇನು? ಅನ್ಲಾಫುಲ್. ಸರಿನಾ? ನಿಮ್ಮ ಕಾಂಟ್ರಾಕ್ಟ್ ನ ಆಬ್ಜೆಕ್ಟ್ ಏನಾಗಿರಬಾರ್ದು? ಅನ್ಲಾಫುಲ್ ಆಗಿರಬಾರ್ದು. ಆಮೇಲೆ ನಿಮ್ಮ ಕಾಂಟ್ರಾಕ್ಟ್ ನ ಕನ್ಸಿಡರೇಷನ್ ಕೂಡ ಏನಾಗಿರಬಾರ್ದು? ಅನ್ಲಾಫುಲ್ ಆಗಿರಬಾರ್ದು. ನೀ ಈ ಕೆಲಸ ಮಾಡಿಕೊಟ್ರೆ ನಾನು ನಿನಗೆ ನಿನ್ನ ಶತ್ರುವಿನ ತಲೆಯನ್ನು ಕಚ್ಚಕ್ಕೆಂದು ಕಟ್ ಮಾಡಿ ತಂದು ಕೊಡುತ್ತೇನೆ. ಇದೇನಾಯ್ತು? ಅನ್ಲಾಫುಲ್. ಸರಿನಾ? ಅನ್ಲಾಫುಲ್ ಕನ್ಸಿಡರೇಷನ್ ಆಯ್ತು. ಆಬ್ಜೆಕ್ಟ್ ಕನ್ಸಿಡರೇಷನ್ ಎರಡು ಕೂಡ ಏನಾಗಿರ್ಬೇಕು? ಇಟ್ ಮಸ್ಟ್ ಬಿ ಲಾಫುಲ್. ಸರಿನಾ? ಇದು ಸೆವೆಂತ್ ಎಸೆನ್ಷಿಯಲ್ ಎಲಿಮೆಂಟ್. ನೆಕ್ಸ್ಟ್ ಏತ್ ಎಸೆನ್ಷಿಯಲ್ ಎಲಿಮೆಂಟ್ ಏನು? ಕನ್ಸೆನ್ಸಸ್ ಆಡ್ ಇಡಮ್. ಏನಂಗಂತಂದ್ರೆ ಸೇಮ್ ಥಿಂಗ್ ಇನ್ ದ ಮೈಂಡ್ ಆಫ್ ಬೋತ್ ದ ಪಾರ್ಟೀಸ್. ಅಂದ್ರೆ ಇವಾಗ ನಾನು ನಿನ್ನ ಹತ್ರ ಇರುವಂತಹ ಆ ಕಾರನ್ನ ತಗೊಳ್ತಾ ಇದ್ದೀನಿ, ನೀನು ನನಗೆ ಆ ಕಾರನ್ನ ಕೊಡ್ತೀಯಾ ಅಂತ ನೀವು ಆಫರ್ ಮಾಡಿದ್ವಿ. ನಾನು ಆ ಕಾರ ಸರಿ ಕೊಡ್ತೀನಿ. ಕೊಟ್ಟಾಗ ನೀವು ಕೇಳಿದ್ರಲ್ಲ ಕಾರು, ಆ ಕಾರನ್ನ ಕೊಟ್ಟಿಲ್ಲ. ನಾನೇ ಏನೋ ಬೇರೆ ಕಾರ್ ಅನ್ಕೊಂಡಿರ್ತೀನಿ, ನೀವೇ ಯಾವುದೋ ಬೇರೆ ಕಾರ್ ಅನ್ಕೊಂಡಿರ್ತೀರ. ಇಲ್ಲೇನಾಯ್ತು? ಡಿಫ್ರೆಂಟ್ ಥಿಂಗ್ಸ್ ಇದೆ ಅಲ್ವಾ? ಸೊ ಪ್ರತಿಯೊಬ್ಬ ಪಾರ್ಟಿ ಮೈಂಡಲ್ಲೂ ಸೇಮ್ ಥಿಂಗ್ ಇರಬೇಕು. ಅದನ್ನ ಕನ್ಸೆನ್ಸಸ್ ಆಡ್ ಇಡಮ್ ಅಂತ ಕರಿತೀವಿ. ಅರ್ಥ ಆಗಿದ್ಯಾ? ಅರ್ಥ ಆಯ್ತಾ? ಸೊ ಇದಕ್ಕೆ ಇನ್ನೊಂದಿದೆ, ಇಟ್ ಮಸ್ಟ್ ಬಿ ಸರ್ಟನ್ ಅಂತ ಒಂದಿದೆ. ಸರ್ಟನ್ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಯಾವ್ದ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ನೀವು ಅಲ್ಲಿ ಪ್ರಿಸ್ಕ್ರೈಬ್ ಮಾಡಬೇಕು, ಅಲ್ಲಿ ಮೆನ್ಷನ್ ಮಾಡಬೇಕು. ಸರಿನಾ? ಕನ್ಸೆನ್ಸಸ್ ಆಡ್ ಇಡಮ್ ಅಂತ ಗೊತ್ತಾಯ್ತಾ? ಸೇಮ್ ಥಿಂಗ್ ಇನ್ ದ ಮೈಂಡ್ ಆಫ್ ಬೋತ್ ದ ಪಾರ್ಟೀಸ್ ಮೈಂಡಲ್ಲೂ ಸೇಮ್ ಥಿಂಗ್ ಇರಬೇಕು. ಸರಿನಾ? ಅದು ಕನ್ಸೆನ್ಸಸ್ ಆಡ್ ಇಡಮ್. ನೆಕ್ಸ್ಟ್ ನೈನ್ತ್ ಎಸೆನ್ಷಿಯಲ್ ಎಲಿಮೆಂಟ್ ಯಾವುದು ಅಂತಂದ್ರೆ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಅಂತಂದ್ರೆ ನಮ್ಮ ಕಂಟ್ರಿಯಲ್ಲಿ ಪ್ರಿವೇಲಿಂಗ್ ಇರುವಂತಹ ಯಾವುದೇ ಲಾ ಪ್ರಕಾರ ನೀವು ಮಾಡ್ಕೊಳ್ತಿರುವಂತಹ ಕಾಂಟ್ರಾಕ್ಟು ಲೀಗಲ್ ಅಲ್ಲ ಅಂತ ಇರಬಾರ್ದು. ಅರ್ಥ ಆಗ್ತಿದ್ಯಾ? ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಅಂದ್ರೆ ಟು ಕಿಲ್ ಸಮ್ ಒನ್ ಅಂತ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ. ಕಿಲ್ಲಿಂಗ್ ಸಮ್ ಒನ್ ಇಸ್ ಅ ಪನಿಷಬಲ್ ಅಫೆನ್ಸ್ ಅಲ್ವಾ? ಸೊ ಅದೇನಾಗೋಯ್ತು? ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಆಸ್ ವಾಯ್ಡ್. ಸೊ ನೀವು ಮಾಡ್ಕೊಳ್ತಿರುವಂತಹ ಕಾಂಟ್ರಾಕ್ಟ್ ಏನಾಗಿರ್ಬಾರ್ದು? ವಾಯ್ಡ್ ಆಗಿರ್ಬಾರ್ದು. ಇಟ್ ಶುಡ್ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್. ಸರಿನಾ? ಅರ್ಥ ಆಗಿದೆಯಾ? ಬೆಟ್ಟಿಂಗ್ ಕೂಡ ಏನು? ಅದನ್ನ ವೇಜರಿಂಗ್ ಅಗ್ರಿಮೆಂಟ್ಸ್ ಅಂತ ಕರಿತೀವಿ. ಆ ವೇಜರಿಂಗ್ ಅಗ್ರಿಮೆಂಟ್ ಅನ್ನೋದೇನು? ಬೆಟ್ಟಿಂಗ್ ಮಾಡ್ಕೊಳ್ಳೋದೇನು? ಅದು ಕೂಡ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಆಸ್ ವಾಯ್ಡ್. ನಮ್ಮ ಕಂಟ್ರಿಲಿ ಇಂಡಿಯಾದಲ್ಲಿ ನೀವು ಮಾಡ್ಕೊಳ್ತಿರುವಂತ ಕಾಂಟ್ರಾಕ್ಟು ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಆಗಿರಬಾರ್ದು. ಅರ್ಥ ಆಯ್ತಾ? ಅದು ಕೂಡ ಒನ್ ಆಫ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್. ಸರಿನಾ? ಲಾಸ್ಟ್ ಎಲಿಮೆಂಟ್ ಯಾವುದು ಅಂತಂದ್ರೆ ಲೀಗಲ್ ಫಾರ್ಮ್ಯಾಲಿಟೀಸ್. ಎಲ್ಲಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಪ್ರೆಸೆಂಟ್ ಇದ್ದು ಲಾಸ್ಟ್ ಎಲಿಮೆಂಟ್ ಒಂದು ಆಬ್ಸೆಂಟ್ ಆಗ್ಬಿಡ್ತು ಅಂದ್ರೂ ಅದೇನಾಗಲ್ಲ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ.
ಲೀಗಲ್ ಫಾರ್ಮ್ಯಾಲಿಟೀಸ್ ಅಂತಂದ್ರೆ ನೀವು ಮಾಡ್ಕೊಂಡಿರೋಂಥ ಕಾಂಟ್ರಾಕ್ಟ್ಗೆ ಏನೋ ಒಂದು ಸೈನ್ ಆಗಿರಬೇಕಾಗಿರುತ್ತೆ, ಅಥವಾ ರೈಟಿಂಗಲ್ಲಿ ಇರಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಅಟೆಸ್ಟೇಷನ್ ಆಗಿರಬೇಕಾಗಿರುತ್ತೆ, ಯಾವುದೊಂದು ಸ್ಟ್ಯಾಂಪನ್ನು ನೀವು ಫೈಲ್ ಮಾಡಬೇಕಾಗಿರುತ್ತೆ. ಅದೆಲ್ಲ ಮಿಸ್ಸಿಂಗ್ ಆಯಿತು ಅಂತಂದರೆ ಅವಾಗ ಏನಾಯ್ತು, ಅದು ಆ ಕಾಂಟ್ರಾಕ್ಟು ಲೀಗಲ್ ಫಾರ್ಮ್ಯಾಲಿಟೀಸು ಅದರಲ್ಲಿ ಸರಿಗಿರಲ್ಲ. ಆವಾಗ ಅಗ್ರಿಮೆಂಟ್ ಏನಾಗಲ್ಲ, ಎನ್ಫೋರ್ಸಿಬಲ್ ಬೈ ಲಾ ಆಗಲ್ಲ. ಸರಿನಾ? ಇದನ್ನ ಲೀಗಲ್ ಫಾರ್ಮ್ಯಾಲಿಟೀಸ್ ಅಂತ ಕರಿತೀವಿ. ಸೊ ಈ 10 ಎಲಿಮೆಂಟ್ಸು ಪ್ರೆಸೆಂಟ್ ಇದ್ರೆ ಮಾತ್ರ ನಿಮ್ಮ ಅಗ್ರಿಮೆಂಟು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಅರ್ಥ ಆಗಿದೆಯಾ? ಇದಿಷ್ಟು ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಕಾನ್ಸೆಪ್ಟು ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಟೈಪ್ಸು, ಅದರಲ್ಲಿ ಆ ಟೈಪ್ಸಲ್ಲಿ ನಿಮಗೆ 3 ಬೇಸಿಸಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಆನ್ ದ ಬೇಸಿಸ್ ಆಫ್ ದ ಮೋಡ್ ಆಫ್ ಫಾರ್ಮೇಷನ್, ಇನ್ನೊಂದು ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್, ಇನ್ನೊಂದು ಆನ್ ದ ಬೇಸಿಸ್ ಆಫ್ ವ್ಯಾಲಿಡಿಟಿ ಆರ್ ಎನ್ಫೋರ್ಸಿಬಿಲಿಟಿ. ಈ 3 ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಆನ್ ದ ಬೇಸಿಸ್ ಆಫ್ ದ ಮೋಡ್ ಆಫ್ ಫಾರ್ಮೇಷನ್. ಇದರಲ್ಲಿ ಅಗೇನ್ ಫರ್ದರ್ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು? ಅ ಕಾಂಟ್ರಾಕ್ಟ್ ಮೇಡ್ ಬೈ ವರ್ಡ್ ಸ್ಪೋಕನ್ ಆರ್ ರಿಟನ್, ಅದನ್ನ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತಂದ್ರೆ ಆ ಕಾಂಟ್ರಾಕ್ಟ್ ಬಗ್ಗೆ ಕಮ್ಯುನಿಕೇಟ್ ಆಗಿರುತ್ತೆ, ಈದರ್ ಥ್ರೂ ವರ್ಡ್ಸ್ ಆರ್ ಥ್ರೂ ರೈಟಿಂಗ್. ಸರಿನಾ? ಸೊ ಅದನ್ನ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಏನು? ಫಾರ್ ಎಕ್ಸಾಂಪಲ್, ಎ ಸೇಸ್ ಟು ಬಿ, ವಿಲ್ ಯು ಪರ್ಚೇಸ್ ಮೈ ಬೈಕ್ ಫಾರ್ ₹20,000. ಬಿ ಸೇಸ್ ಟು ಎ ಎಸ್. ಇಲ್ಲೇನ್ ಮಾಡ್ತಾ ಇದ್ದಾನೆ? ಎ ಬಿಗೆ ಹೇಳ್ತಾ ಇದ್ದಾನೆ, ಸರಿನಾ, ನನ್ನ ಬೈಕನ್ನು ನೀನು ಪರ್ಚೇಸ್ ಮಾಡ್ತೀಯ 20,000ಗೆ. ಅವನು ಹೇಳ್ತಾನೆ ಪರ್ಚೇಸ್ ಮಾಡ್ತೀನಿ. ಯಾರು? ಬಿ ಹೇಳ್ತಾನೆ. ಬಿ ಎಸ್ ಅಂತ ಹೇಳ್ತಾನೆ. ಇಲ್ಲೇನಾಗ್ತಿದೆ? ಇಲ್ಲಿ ಅವನು ಕಾಂಟ್ರಾಕ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ? ವರ್ಡ್ ಆಫ್ ಮೌತ್ ಇಂದನಾದ್ರೂ ಅವನು ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ರೈಟಿಂಗ್ ಇಂದನಾದ್ರೂ ಅದನ್ನ ಕಮ್ಯುನಿಕೇಟ್ ಮಾಡ್ಬೋದು. ಅಂತ ಕಾಂಟ್ರಾಕ್ಟ್ಸ್ ಏನಂತ ಕರಿತೀವಿ? ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಬೇಸಿಸ್ ಅಲ್ಲಿ ಇಂಪ್ಲೈಡ್ ಕಾಂಟ್ರಾಕ್ಟ್. ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಅ ಕಾಂಟ್ರಾಕ್ಟ್ ಇನ್ಫರ್ಡ್ ಬೈ ದ ಕಂಡಕ್ಟ್ ಆಫ್ ಪರ್ಸನ್ ಅಂಡ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್. ಸರಿನಾ? ಒಬ್ಬ ಪರ್ಸನ್, ಒಬ್ಬ ಪಾರ್ಟಿ ಮಾಡುವಂತಹ ಒಂದು ಆಕ್ಟಿವಿಟಿಯಿಂದ ಅಥವಾ ಕ್ರಿಯೇಟ್ ಆಗಿರೋ ಒಂದು ಸರ್ಕಮ್ಸ್ಟೆನ್ಸ್ ಇಂದ ಅದೇನಾಗುತ್ತೆ? ಕಾಂಟ್ರಾಕ್ಟ್ ಆಗಿ ಜನರೇಟ್ ಆಗುತ್ತೆ. ಅಂತ ಕಾಂಟ್ರಾಕ್ಟ್ ಅನ್ನ ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಅಲ್ಲಿ ಕಮ್ಯುನಿಕೇಟ್ ಆಗಿರಲ್ಲ, ಬಟ್ ಸ್ಟಿಲ್ ದೇರ್ ಎಕ್ಸಿಸ್ಟ್ ಅ ಕಾಂಟ್ರಾಕ್ಟ್. ಅಲ್ಲಿ ಒಂದು ಕಾಂಟ್ರಾಕ್ಟ್ ಎಕ್ಸಿಸ್ಟ್ ಆಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಟ್ಯಾಕ್ಸಿ ರೋಡಲ್ಲಿ ಹೋಗ್ತಾ ಇರುತ್ತೆ, ಕೈ ವೇವ್ ಮಾಡ್ತಾನೆ. ಆವಾಗ ಟ್ಯಾಕ್ಸಿ ನಿಂತ್ಕೊಳ್ಳುತ್ತೆ. ಟ್ಯಾಕ್ಸಿ ನಿಂತ್ಕೊಂಡಾಗ ಇವನು ಹೋಗಿ ಟ್ಯಾಕ್ಸಿ ಒಳಗೆ ಕೂತ್ಕೋತಾನೆ. ಅರ್ಥ ಆಯ್ತಾ? ಒಳಗೆ ಕೂತ್ಕೊಂಡ ಅಂತಂದ್ರೆ ಏನರ್ಥ? ಟ್ಯಾಕ್ಸಿ ಅವನೆಲ್ಲ ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಾದ್ಮೇಲೆ ಇವನು ಆ ಟ್ಯಾಕ್ಸಿ ಅವನಿಗೆ ದುಡ್ಡು ಕೊಡಬೇಕು ಅಂತ ಅರ್ಥ ತಾನೆ. ಇಲ್ಲಿ ಏನಾದ್ರೂ ಕಮ್ಯುನಿಕೇಟ್ ಆಯ್ತಾ? ನಾನು ಇಲ್ಲಿಗೆ ಹೋಗ್ಬೇಕು, ಬರ್ತೀಯಾ? ಬರ್ತೀನಿ ಅಂತ ಅವನೇನಾದ್ರೂ ಹೇಳದ್ನ? ಹೇಳಿಲ್ಲ. ಗೊತ್ತಾಗ್ತಿದೆಯಾ? ಕಂಡಕ್ಟ್ ಆಫ್ ದಿ ಪಾರ್ಟಿ ಮತ್ತೆ ಸರ್ಕಮ್ಸ್ಟೆನ್ಸ್ ಏನ್ ಮಾಡ್ತು? ಒಂದು ಕಾಂಟ್ರಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು. ಅಂತ ಕಾಂಟ್ರಾಕ್ಟ್ ಅನ್ನ ಏನಂತ ಕರಿತೀವಿ? ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ಇಬ್ರು ಪಾರ್ಟೀಸ್ನು ಏನ್ ಮಾಡ್ಲಿಲ್ಲ? ಕಮ್ಯುನಿಕೇಟ್ ಮಾಡ್ಲಿಲ್ಲ, ಬಟ್ ಅದು ಅಂಡರ್ಸ್ಟುಡ್. ಸರಿನಾ? ಇವನು ಟ್ಯಾಕ್ಸಿ ಅವನ್ ಏನ್ ಮಾಡ್ಬೇಕು? ಇವನ್ ಕೂತಿದ್ದಾನೆ ಅಂತಂದ್ರೆ ಅವ್ನು ಹೇಳಿದ ಜಾಗ ಅವ್ನು ಕರ್ಕೊಂಡು ಹೋಗ್ಬೇಕು ಅಂತ. ಸರಿನಾ? ಅವ್ನು ಕರ್ಕೊಂಡು ಹೋಗ್ಬಿಟ್ಟಾದ್ಮೇಲೆ ಇವನು ಅವನಿಗೆ ದುಡ್ಡನ್ನ ಕೊಡ್ಬೇಕು. ಇದನ್ನ ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪು ಕ್ವಾಸಿ ಕಾಂಟ್ರಾಕ್ಟ್. ಕ್ವಾಸಿ ಕಾಂಟ್ರಾಕ್ಟ್ ಇದನ್ನ ನಾನು ತುಂಬಾ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಸೊ ಕ್ವಾಸಿ ಕಾಂಟ್ರಾಕ್ಟ್ ಅಂತಂದ್ರೆ ಇದೇನು ಅಂತಂದ್ರೆ ಇಟ್ ರಿಸೆಂಬಲ್ಸ್ ಅ ಕಾಂಟ್ರಾಕ್ಟ್. ಸರಿನಾ? ಇಟ್ ರಿಸೆಂಬಲ್ಸ್ ಅ ಕಾಂಟ್ರಾಕ್ಟ್ ಅಂದ್ರೆ ಈ ಕಾಂಟ್ರಾಕ್ಟ್ ಹೇಗ್ ಬಂತು ಅಂತಂದ್ರೆ ಬೈ ಆಪರೇಷನ್ ಆಫ್ ಲಾ. ಲಾ ಇಂದ ಏನಾಯ್ತು ಅಂತಂದ್ರೆ ಈ ಕಾಂಟ್ರಾಕ್ಟ್ ಎಕ್ಸಿಸ್ಟ್ ಆಯ್ತು. ಇದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. If Mr. A leaves his goods at Mr. B's shop by mistake, then it is for Mr. B to return the goods or to compensate for the price. ಈಗ ಯಾರೋ ಒಬ್ಬ ಶಾಪ್ಗೆ ಹೋಗಿ ಅವನ ಗೂಡ್ಸ್ನ ಅವನ ಶಾಪಲ್ಲಿ ಬಿಟ್ಬಿಟ್ಟ ಅಂತ ಇಟ್ಕೊಳ್ಳಿ. ಎ ಅವನ ಗೂಡ್ಸ್ನ ಬಿ ಶಾಪಲ್ಲಿ ಬೈ ಮಿಸ್ಟೇಕು ಇಟ್ಬಿಟ್ಟು ಹೊಟ್ಟೋದ. ಅವಾಗ ಬಿ ಏನ್ ಮಾಡಬೇಕು? ಸದ್ಯ ಸಿಕ್ತು, ನಾನೇ ಯೂಸ್ ಮಾಡೋಣ ಅಂತ ಮಾಡೋಕ್ಕಾಗತ್ತಾ? ಆಗಲ್ಲ. ಅವನೇನ್ ಮಾಡಬೇಕು? B must return the goods or he should compensate for the price. B ಏನ್ ಮಾಡಬೇಕು? B ಅದನ್ನ ರಿಟರ್ನ್ ಮಾಡಬೇಕು. ಯಾರಿಗೆ? ಎಗೆ. ನೀವು ನಮ್ಮ ಅಂಗಡಿಯಲ್ಲಿ ನಿಮ್ ಗೂಡ್ಸ್ ಅನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಿದ್ರಿ, ಅದಕ್ಕೆ ತಗೊಳ್ಳಿ
ಸೊ ಇಲ್ಲಿ ಬಿ ಏನ್ ಮಾಡಬೇಕು, ಅದನ್ನ ರಿಟರ್ನ್ ಮಾಡಬೇಕು. ಒಂದ್ ವೇಳೆ ಅವ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಪ್ರೈಸ್ನ ಅವನು ಕಾಂಪನ್ಸೇಟ್ ಮಾಡಬೇಕು. ಸರಿನಾ? ಇವರಿಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಾ, ನಾನು ಬಿಟ್ಟೋಗ್ತೀನಿ, ಬಿಟ್ಟೋದಾಗ ನೀನೇನ್ ಮಾಡಬೇಕು, ವಾಪಸ್ ತಗೊಂಡ್ಬಂದು ನನಗೆ ಕೊಡಬೇಕು ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡ್ರ? ಇಲ್ಲ. ಕಾಂಟ್ರಾಕ್ಟ್ ಯಾವುದರಿಂದ ಬಂತು? ಬೈ ಆಪರೇಷನ್ ಆಫ್ ಲಾ. ಅರ್ಥ ಆಗ್ತಿದ್ಯಾ? ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಫ್ ಒನ್ ಪರ್ಸನ್ ಅಟ್ ದಿ ಲಾಸ್ ಆಫ್ ಅದರ್ ಪರ್ಸನ್ ಅಂತ ಒಂದು ಇಲ್ಲಿ ಬರುತ್ತೆ. ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಫ್ ಒನ್ ಪರ್ಸನ್ ಅಟ್ ದಿ ಲಾಸ್ ಆಫ್ ದಿ ಅದರ್ ಪರ್ಸನ್. ಹಂಗಂತಂದ್ರೆ ಏನು? ಯಾವುದೋ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ನಷ್ಟದಿಂದ ಲಾಭ ಆಗಬಾರ್ದು. ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ, ಆ ಲಾ ಬೇಸಿಸ್ ಮೇಲೆ ಈ ಕ್ವಾಸಿ ಕಾಂಟ್ರಾಕ್ಟ್ ಫಾರ್ಮ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ನಾನು ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತಾನೆ ಮಾಡ್ತೀನಿ, ಆವಾಗ ಹೇಳ್ತೀನಿ. ಅರ್ಥ ಆಗಿದೆಯಾ? ಸೊ ಇದು ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಫಾರ್ಮೇಶನ್. ಆನ್ ದ ಬೇಸಿಸ್ ಆಫ್ ಮೋಡ್ ಆಫ್ ಫಾರ್ಮೇಶನ್ ಅಲ್ಲಿ 3 ಟೈಪ್ಸ್. ಒಂದು ಎಕ್ಸ್ಪ್ರೆಸ್, ಇನ್ನೊಂದು ಇಂಪ್ಲೈಡ್, ಇನ್ನೊಂದು ಕ್ವಾಸಿ ಕಾಂಟ್ರಾಕ್ಟ್ಸ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಏನು? ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್. ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ನ ಅಗೇನ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸ್ ಅಲ್ಲಿ ಬೋತ್ ದ ಪಾರ್ಟೀಸ್ ಆಫ್ ದ ಕಾಂಟ್ರಾಕ್ಟ್ ಹ್ಯಾವ್ ಪರ್ಫಾರ್ಮ್ಡ್ ದೇರ್ ಪ್ರಾಮಿಸಸ್ ಅಂಡರ್ ಅ ಕಾಂಟ್ರಾಕ್ಟ್. ಎರಡು ಪಾರ್ಟೀಸ್ನು ಅವರ ಪಾರ್ಟ್ ಆಫ್ ಆಬ್ಲಿಗೇಷನ್ಸ್ ನ ಪರ್ಫಾರ್ಮ್ ಮಾಡಿಬಿಟ್ರೆ ಆ ಕಾಂಟ್ರಾಕ್ಟ್ ಏನಾಗುತ್ತೆ, ಕಂಪ್ಲೀಟ್ ಆಗೋಗುತ್ತೆ. ಅದನ್ನ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಎ ಕಾಂಟ್ರಾಕ್ಟ್ಸ್ ಟು ಬೈ ಅ ಕಾರ್ ಫ್ರಮ್ ಬಿ ಬೈ ಪೇಯಿಂಗ್ ಕ್ಯಾಶ್. ಬಿ ಇನ್ಸ್ಟೆಂಟ್ಲಿ ಡೆಲಿವರ್ಸ್ ಹಿಸ್ ಕಾರ್. ಎ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ, ಬಿ ಇಂದ ಕ್ಯಾಶ್ ಅನ್ನ ಕೊಟ್ಬಿಟ್ಟು ಕಾರ್ ತಗೊಳಕ್ಕೆ ಅಂತ. ಬಿ ಕಾರ್ ಕೊಡ್ತಾನೆ, ಇವನು ಕ್ಯಾಶ್ ಅನ್ನ ಕೊಡ್ತಾನೆ, ಅಷ್ಟೇ, ಅಲ್ಲಿಗೆ ಕಾಂಟ್ರಾಕ್ಟ್ ಮುಗೀತು. ಸರಿನಾ? ಇದನ್ನ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಇದರಲ್ಲಿ ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಇದೆ. ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ನ ಒನ್ ಸೈಡೆಡ್ ಕಾಂಟ್ರಾಕ್ಟ್ ಅಂತ ಕೂಡ ಕರಿತೀವಿ. ಇಟ್ ಇಸ್ ಅ ಟೈಪ್ ಆಫ್ ಕಾಂಟ್ರಾಕ್ಟ್ ವೇರ್ ಓನ್ಲಿ ಒನ್ ಪಾರ್ಟಿ ಹ್ಯಾಸ್ ಟು ಪರ್ಫಾರ್ಮ್ ಎಸ್ ಪ್ರಾಮಿಸ್. ಬರೀ ಒಬ್ಬ ಪಾರ್ಟಿ ಮಾತ್ರ ಏನ್ ಮಾಡಬೇಕು, ಅವನ ಆಬ್ಲಿಗೇಷನ್ ಅನ್ನ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಅಂತ ಕಾಂಟ್ರಾಕ್ಟ್ ನ ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಗೆ ಅನುಜ್ ಪ್ರಾಮಿಸಸ್ ಟು ಪೇ ₹1000 ಟು ಎನಿವನ್ ಹೂ ಫೈಂಡ್ಸ್ ಹಿಸ್ ಲಾಸ್ಟ್ ಸೆಲ್ ಫೋನ್. ಅನುಜ್ ಯಾರಾದ್ರೂ ಒಂದು ಹಾಳಾಗಿರೋ ಫೋನನ್ನ, ಕಳೆದೋಗಿರೋ ಫೋನನ್ನ ಹುಡುಕೊಟ್ರೆ ಅವ್ರಿಗೆ ₹1000 ಕೊಡ್ತೀನಿ ಅಂತ ಹೇಳ್ತಾನೆ. ಬಿ ಅನ್ನೋನು ಅನುಜ್ ಫೋನನ್ನ ಕಂಡಿಡ್ಕೊಂಡು ಅವನಿಗೆ ವಾಪಸ್ ರಿಟರ್ನ್ ಕೊಡ್ತಾನೆ. ಸರಿನಾ? ರಿಟರ್ನ್ ಕೊಟ್ಟಾಗ ಸೊ ಅಲ್ಲಿ ಒಂದು ಕಾಂಟ್ರಾಕ್ಟ್ ಎಕ್ಸಿಸ್ಟೆನ್ಸ್ ಬರುತ್ತೆ. ಅಲ್ಲಿ ಏನ್ ಮಾಡಬೇಕು, ಅನುಜ್ ಏನ್ ಮಾಡಬೇಕು, ಹಿ ಹ್ಯಾಸ್ ಟು ಪರ್ಫಾರ್ಮ್ ಹಿಸ್ ಪ್ರಾಮಿಸ್, ದಟ್ ಈಸ್ ದ ಪೇಮೆಂಟ್ ಆಫ್ ₹1000. ಸರಿನಾ? ಇಲ್ಲಿ ಒಬ್ಬ ಪಾರ್ಟಿ ಮಾತ್ರ ಏನ್ ಮಾಡಬೇಕು, ಅವನ ಪ್ರಾಮಿಸ್ ಅನ್ನ ಅಥವಾ ಅವನ ಆಬ್ಲಿಗೇಷನ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಅದು ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಕಾಂಟ್ರಾಕ್ಟ್ ಯಾವುದು? ಅದರಲ್ಲೇ ನೆಕ್ಸ್ಟ್ ಟೈಪು ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್. ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಅಂತಂದ್ರೆ ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಇಸ್ ಒನ್ ವೇರ್ ದ ಆಬ್ಲಿಗೇಷನ್ ಆರ್ ಪ್ರಾಮಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಆನ್ ದ ಪಾರ್ಟ್ ಆಫ್ ಬೋತ್ ದ ಪಾರ್ಟೀಸ್. ಸರಿನಾ? ಇಬ್ರು ಪಾರ್ಟೀಸ್ಗೂ ಏನಾಗಿರುತ್ತೆ, ಅವರ ಆಬ್ಲಿಗೇಷನ್ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂತಂದ್ರೆ ಏನು, ಇನ್ನು ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತಾ? ಅದನ್ನ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತಾನೂ ಕರೀತಾರೆ. ಸರಿನಾ? ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಕೂಡ ಕರೀತಾರೆ. ಅಂದ್ರೆ ಎರಡು ಪಾರ್ಟೀಸ್ನು ಏನ್ ಮಾಡಬೇಕು, ಇಬ್ರು ಪಾರ್ಟೀಸ್ನು ಅವರ ಪಾರ್ಟ್ ಆಫ್ ಆಬ್ಲಿಗೇಷನ್ ಅನ್ನ ಇನ್ನು ಪರ್ಫಾರ್ಮ್ ಮಾಡಬೇಕಾಗಿದೆ. ಇದಕ್ಕೆ ಎಕ್ಸಾಂಪಲ್ ಹೇಳೋದಂತಂದ್ರೆ ನಾನು ನಿಮ್ಗೊಂದು ಕ್ಯಾಶ್ ಆನ್ ಡೆಲಿವರಿ ಎಕ್ಸಾಂಪಲ್ ಹೇಳ್ಬೋದು. ಇಲ್ಲಿ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕ್ಯಾಶ್ ಆನ್ ಡೆಲಿವರಿ, ಇವಾಗ ನೀವು ಯಾವುದೊಂದು ಪ್ರಾಡಕ್ಟ್ ಅನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀರಾ, ಬುಕ್ ಮಾಡಿ ಅವನು ಇನ್ನೂ ತಂದು ಕೊಟ್ಟಿಲ್ಲ, ನೀವು ಇನ್ನು ಕ್ಯಾಶ್ ಪೇ ಮಾಡಿಲ್ಲ. ಅವ್ನು ತಂದು ಕೊಟ್ಟ, ನೀವು ಕ್ಯಾಶ್ ಪೇ ಮಾಡಿದ್ರಿ ಅಂದ್ರೆ ಅದು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್. ಇನ್ನು ತಂದು ಕೊಟ್ಟಿಲ್ಲ, ನೀವು ಕ್ಯಾಶು ಪೇ ಮಾಡಿಲ್ಲ ಅಂತಂದ್ರೆ ಅದೇನಾಗತ್ತೆ, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಆಗುತ್ತೆ. ಸರಿನಾ? ಇಲ್ಲಿ ನಾನು ಬೇರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎ ಜೆ ಪ್ರಾಮಿಸಸ್ ಟು ಸೆಲ್ ಹಿಸ್ ಕಾರ್ ಟು ಬಿ ಜೆ ಫಾರ್ ₹1 lakh ಅಂಡ್ ಅಗ್ರೀಸ್ ಟು ಡೆಲಿವರ್ ದ ಕಾರ್ ಆನ್ ದ ರೆಸಿಪ್ಟ್ ಆಫ್ ದ ಪೇಮೆಂಟ್ ಬೈ ದ ಎಂಡ್ ಆಫ್ ದ ವೀಕ್. ಎ ಜೆ ಏನ್ ಮಾಡ್ತಾನೆ, ಅವ್ನ ಕಾರ್ನ ಬಿ ಜೆಗೆ ಸೇಲ್ ಮಾಡ್ತಾನೆ 1 ಲಕ್ಷಕ್ಕೆ. ಯಾವಾಗ ಸೇಲ್ ಮಾಡ್ತೀನಿ ಅಂದ್ರೆ ನೀನು ದುಡ್ಡು ಕೊಟ್ಟಾಗ, ಬೈ ದ ಎಂಡ್ ಆಫ್ ದ ವೀಕ್ ನೀನು ದುಡ್ಡು ಕೊಡ್ತೀಯಲ್ಲ, ಅವಾಗ ನಾನು ಏನ್ ಮಾಡ್ತೀನಿ, ನಿನಗೆ ನಾನು ನನ್ನ ಕಾರ್ನ ಸೇಲ್ ಮಾಡ್ತೀನಿ ಅಂತ ಎ ಜೆ ಪ್ರಾಮಿಸ್ ಮಾಡ್ದ. ಸೊ ಇಲ್ಲೇನಾಯ್ತು, ಇವನು ಇನ್ನು ಕಾರನ್ನ ಸೇಲ್ ಮಾಡಿಲ್ಲ, ಅವನು ಇನ್ನು ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ದ ಕಾಂಟ್ರಾಕ್ಟ್ ಇಸ್ ಬೈಲ್ಯಾಟ್ರಲ್ ಆಸ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಎಕ್ಸ್ಚೇಂಜ್ ಎ ಪ್ರಾಮಿಸ್ ಟು ಬಿ ಪರ್ಫಾರ್ಮ್ ವಿತ್ ಇನ್ ಅ ಸ್ಟಿಪ್ಯುಲೇಟೆಡ್ ಟೈಮ್. ಇಬ್ರು ಕೂಡ ಏನ್ ಮಾಡಿದ್ದಾರೆ, ಪ್ರಾಮಿಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ವಿತ್ ಇನ್ ಅ ಸ್ಟಿಪ್ಯುಲೇಟೆಡ್ ಟೈಮ್. ಅಂದ್ರೆ ವಿತ್ ಇನ್ ಅ ಸರ್ಟನ್ ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಇಬ್ರು ಕೂಡ ಪ್ರಾಮಿಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇದು ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಆಗುತ್ತೆ. ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಕೂಡ ಆಗತ್ತೆ. ಸರಿನಾ? ಅರ್ಥ ಆಗಿದೆಯಾ?
ಅದಷ್ಟು ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್, ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಬೇಸಿಸ್ on the basis of validity or enforceability. On the basis of validity or enforceability ಒಂದಷ್ಟು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು void agreement. void agreement ಅಂತಂದ್ರೆ an agreement which is not enforceable by law. enforceable by law ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ there is no essential elements. ಯಾವಾಗ ಒಂದು ಅಗ್ರಿಮೆಂಟ್ ಅಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ಸೇ ಇಲ್ಲ ಅವಾಗ ಅದೇನಾಗುತ್ತೆ, ಇಟ್ ಕಾಂಟ್ ಬಿ ಎನ್ಫೋರ್ಸಿಬಲ್ ಬೈ ಲಾ. ಯಾವಾಗ ಎನ್ಫೋರ್ಸಿಬಲ್ ಬೈ ಲಾ ಆಗಲ್ಲ ಅವಾಗ ಅದು ವಾಯ್ಡ್ ಅಗ್ರಿಮೆಂಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಅಗ್ರಿಮೆಂಟು ಎನ್ಫೋರ್ಸಿಬಲ್ ಬೈ ಲಾ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ದೇರ್ ಆರ್ ನೋ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇನ್ ದಟ್ ಅಗ್ರಿಮೆಂಟ್. ಸರಿನಾ? ನೆಕ್ಸ್ಟ್ ಅದೇ ಬೇಸಿಸ್ ಅಲ್ಲಿ ನೆಕ್ಸ್ಟ್ ಟೈಪು ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ ಇಫ್ ಇಟ್ ಸ್ಯಾಟಿಸ್ಫೈಸ್ ಆಲ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಆಸ್ ಪರ್ ದ ಆಕ್ಟ್. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನೇನು ಎಸೆನ್ಷಿಯಲ್ ಎಲಿಮೆಂಟ್ಸ್ ಹೇಳಿದ್ದಾರೆ ಆ ಎಲ್ಲಾ ಎಸೆನ್ಷಿಯಲ್ ಎಲಿಮೆಂಟ್ಸು ಆ ಒಂದು ಅಗ್ರಿಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಅವಾಗ ಅದೇನಾಗುತ್ತೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಟೈಪ್ ಬಂದು ವಾಯ್ಡ್ ಕಾಂಟ್ರಾಕ್ಟ್. ವಾಯ್ಡ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಇಟ್ ಇಸ್ ಅ ಕಾಂಟ್ರಾಕ್ಟ್ ವಿಚ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಬೈ ಅ ಕೋರ್ಟ್ ಆಫ್ ಲಾ. ಇಲ್ಲಿ ಏನ್ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅಗ್ರಿಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ಕಾಂಟ್ರಾಕ್ಟ್ ಏನಾಗಿರುತ್ತೆ, ಆ ಅಗ್ರಿಮೆಂಟ್ ಏನಾಗಿರುತ್ತೆ, ಎನ್ಫೋರ್ಸಿಬಲ್ ಬೈ ಲಾ ಇರುತ್ತೆ. ಎನ್ಫೋರ್ಸಿಬಲ್ ಬೈ ಲಾ ಅಂತಂದ್ರೆ ಎಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸು ಇರುತ್ತೆ. ಅರ್ಥ ಆಯ್ತಾ? ಏನು ಇನ್ ನಿಯರ್ ಫ್ಯೂಚರ್ ಏನಾಗುತ್ತೆ ಅಂತಂದ್ರೆ ಸಬ್ಸಿಕ್ವೆಂಟ್ಲಿ ಏನಾಗುತ್ತೆ ಅಂತಂದ್ರೆ ಅದು ವಾಯ್ಡ್ ಆಗ್ಬಿಡುತ್ತೆ. ಏನು ಹೆಂಗಾಗುತ್ತೆ ಅಂತಂದ್ರೆ ಮಿಸ್ಟರ್ ಎ ಜೆ, ಒಂದು ಎಕ್ಸಾಂಪಲ್ ಇದೆ ನೋಡಿ. ಮಿಸ್ಟರ್ ಎ ಜೆ ಅಗ್ರೀಸ್ ಟು ರೈಟ್ ಅ ಬುಕ್ ವಿತ್ ಅ ಪಬ್ಲಿಷರ್. After few days, AJ dies in an accident. Here the contract becomes void due to the impossibility of performance of the contract. Essential elements ಅಲ್ಲಿ ನಾನು ಏನು ಹೇಳಿದೆ, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಹೇಳಿದೆ. AJ ಅನ್ನೋದು ಒಬ್ಬ ಪಬ್ಲಿಷರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಏನಂತ, ನಾನು ಒಂದು ಬುಕ್ನ ಬರೀತೀನಿ ಅಂತ. ಅಗ್ರಿಮೆಂಟ್ ಎಲ್ಲ ಆಗತ್ತೆ. ಸರಿ ಆಯ್ತು, ಅದೆಲ್ಲ ವ್ಯಾಲಿಡ್ ತಾನೆ? ಎಲ್ಲ ವ್ಯಾಲಿಡ್ನೇ. ಯಾಕಂದ್ರೆ ರೈಟಿಂಗ್ ಅ ಬುಕ್ ಇಸ್ ನಾಟ್ ಅ ಇಲ್ಲೀಗಲ್ ಕಾಂಟ್ರಾಕ್ಟ್ ಆರ್ ಇಟ್ ಇಸ್ ನಾಟ್ ಅನ್ ಇಲ್ಲೀಗಲ್ ಅಗ್ರಿಮೆಂಟ್. ಸರಿನಾ? ಇಲ್ಲಿ ಎಜೆ ಅಗ್ರಿ ಮಾಡ್ದ, ಪಬ್ಲಿಷರ್ ಒಪ್ಕೊಂಡ, ಆಯ್ತು. ಏಜ್ ಏನಾಯ್ತು, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಅಂತಂದ್ರೆ ಕಾಂಟ್ರಾಕ್ಟ್ ಏನಾಯ್ತು, ವಾಯ್ಡ್ ಆಯ್ತು. ವಾಯ್ಡ್ ಯಾಕಾಯ್ತು? ಡ್ಯೂ ಟು ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಸರಿನಾ? ಪರ್ಫಾರ್ಮೆನ್ಸ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆ? ಏಜೆ ಆತ್ಮ ಬಂದ್ ಬರೆಯಕ್ಕಾಗತ್ತಾ? ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಯ್ತು, ಕಾಂಟ್ರಾಕ್ಟ್ ವಾಯ್ಡ್ ಆಗೋಯ್ತು. ಸರಿನಾ? ಇದು ವಾಯ್ಡ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಟೈಪು ವಾಯ್ಡಬಲ್ ಕಾಂಟ್ರಾಕ್ಟ್. Voidable contract ಅಲ್ಲಿ ಏನಾಗುತ್ತೆ, where one of the parties to the agreement is in a position or is legally entitled or authorized to avoid performing his part, then the agreement is treated and becomes voidable. ಏನು voidable contract? voidable ಅಂತಂದ್ರೆ avoid ಅಂತ, can be avoided. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಏನೋ ಒಂದು ಆಫರ್ ಮಾಡಿರ್ತೀನಿ, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮನ್ನು ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದರಿಸಿರ್ತೀನಿ. ಅವಾಗ ನೀವೇನ್ ಮಾಡ್ತೀರಾ, ಒಪ್ಕೊಂಡ್ಬಿಟ್ಟಿರ್ತೀರಾ. ಸೊ ನಿಮ್ ಕನ್ಸೆಂಟ್ ಏನಾಗಿದೆ, ಇಲ್ಲಿ ಫ್ರೀ ಕನ್ಸೆಂಟ್ ಇಲ್ಲ. ಕನ್ಸೆಂಟ್ ಏನಾಗಿದೆ, ಇಲ್ಲಿ ಕೊಯರಿಷನ್ ಪ್ರೆಸೆಂಟ್ ಇದೆ. ಅರ್ಥ ಆಯ್ತಾ? ಸೊ ನೀವೇನ್ ಮಾಡ್ಬೋದು, ನಿಮ್ಮ ಪಾರ್ಟ್ ಆಫ್ ಆಬ್ಲಿಗೇಷನ್ ಬಂದಾಗ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಅವಾಯ್ಡ್ ಪರ್ಫಾರ್ಮಿಂಗ್. ಅರ್ಥ ಆಯ್ತಾ? ನೀವು ನಿಮ್ಮ ಪಾರ್ಟ್ ಆಫ್ ಆಬ್ಲಿಗೇಷನ್ ನ ಪರ್ಫಾರ್ಮ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಅದನ್ನೇನಂತ ಕರಿತೀವಿ, ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಯ್ತು, ನೀವು ಹೇಳ್ತೀರಾ, ಇಲ್ಲ ನಾನು ನನ್ನ ಪಾರ್ಟ್ ಆಫ್ ಆಬ್ಲಿಗೇಷನ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ನನ್ನನ್ನ ಬಲವಂತವಾಗಿ ಈ ಕಾಂಟ್ರಾಕ್ಟ್ಗೆ ಒಪ್ಸಿದ್ದು, ನನ್ನನ್ನು ಬಲವಂತವಾಗಿ ಈ ಕಾಂಟ್ರಾಕ್ಟ್ ನ ಒಪ್ಕೊಳ್ಳೋ ತರ ಮಾಡಿದ್ರು ಅಂತ ನೀವು ಹೇಳ್ತೀರಾ. ಸೊ ಇಲ್ಲಿ ಏನಾಯ್ತು, ನೀವು ಯು ವಿಲ್ ಅವಾಯ್ಡ್ ಪರ್ಫಾರ್ಮಿಂಗ್ ಯುವರ್ ಪಾರ್ಟ್ ಆಫ್ ಆಬ್ಲಿಗೇಷನ್. ಈ ರೈಟ್ ಯಾವಾಗ ರೈಸ್ ಆಗುತ್ತೆ ಅಂತಂದ್ರೆ when the contract may have been brought about by one of the parties by coercion, undue influence, fraud, misrepresentation. ಯಾವಾಗ ಒಂದು ಕಾಂಟ್ರಾಕ್ಟ್ ಗೆ ಒಬ್ಬ ಪಾರ್ಟಿನ ನೀವು ಕರ್ಕೊಂಡು ಬಂದಿರ್ತೀರಾ, ಯಾವ ತರ ಕರ್ಕೊಂಡು ಬಂದಿರ್ತೀರಾ, ಬೈ ಕೋಯರ್ಷನ್, undue influence, fraud, misrepresentation. ಅವಾಗ ಅವನು ಏನ್ ಮಾಡ್ಬೋದು, ದಟ್ ಪಾರ್ಟಿ, ಯಾವ ಪಾರ್ಟಿ, ಅವನು ಏನಾಗ್ತಾನೆ, ಅವನು ಅಗ್ರೀವ್ಡ್ ಪಾರ್ಟಿ ಆಗ್ತಾನೆ. ಅಗ್ರೀವ್ಡ್ ಪಾರ್ಟಿ ಹ್ಯಾಸ್ ಅ ರೈಟ್ ಟು ಟ್ರೀಟ್ ಇಟ್ ಆಸ್ ಅ ವಾಯ್ಡಬಲ್ ಕಾಂಟ್ರಾಕ್ಟ್. ಅರ್ಥ ಆಗ್ತಿದೆಯಾ? ಇಟ್ ಈಸ್ ಅಟ್ ಹಿಸ್ ಆಪ್ಷನ್, ಇಟ್ ಈಸ್ ಅಟ್ ಹಿಸ್ ಡಿಸ್ಕ್ರಿಷನ್ ವೆದರ್ ಹಿ ಕ್ಯಾನ್ ಕಂಟಿನ್ಯೂ ಆರ್ ಹಿ ಮೇ ಅವಾಯ್ಡ್ ಪರ್ಫಾರ್ಮಿಂಗ್ ಹಿಸ್ ಆಬ್ಲಿಗೇಷನ್. ಸರಿನಾ? ಅವ್ನು ಕಂಟಿನ್ಯೂ ಆದ್ರೂ ಮಾಡ್ಬೋದು, ಅಥವಾ ಅವನು ಏನ್ ಮಾಡ್ಬೋದು, ಅವನ ಆಬ್ಲಿಗೇಷನ್ ಅನ್ನ ಪರ್ಫಾರ್ಮ್ ಮಾಡೋದನ್ನ ಅವನು ಅವಾಯ್ಡ್ ಮಾಡ್ಬೋದು. ಸರಿನಾ? ಇದನ್ನ ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪು ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್. ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ
ಆ ಕಾಂಟ್ರಾಕ್ಟ್ ಅಲ್ಲಿ ಎಲ್ಲಾ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಬಟ್ ಇಟ್ ಹ್ಯಾಸ್ ಟೆಕ್ನಿಕಲ್ ಡಿಫೆಕ್ಟ್ಸ್, ಅದನ್ನ ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್. ಸೊ ಟೆಕ್ನಿಕಲ್ ಡಿಫೆಕ್ಟ್ಸ್ ನಾನು ಹೇಳಿದೆ, ಲೀಗಲ್ ಫಾರ್ಮ್ಯಾಲಿಟೀಸ್ ಅಂತ, ಅದೇ ರೈಟಿಂಗ್ ಅಲ್ಲಿ ಇರಬೇಕು, ಅಟೆಸ್ಟೇಷನ್ ಇರಬೇಕು, ರಿಜಿಸ್ಟರ್ ಆಗಿರಬೇಕು ಅಂತೆಲ್ಲ ಹೇಳಿದೆ ಅಲ್ವಾ. ಅದ್ರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿದ್ರೆ ಅದೇನಾಗುತ್ತೆ, ಟೆಕ್ನಿಕಲ್ ಡಿಫೆಕ್ಟ್ ಆಗುತ್ತೆ. ಟೆಕ್ನಿಕಲ್ ಡಿಫೆಕ್ಟ್ ಆಯ್ತು ಅಂತಂದ್ರೆ ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಸರಿನಾ? ನೆಕ್ಸ್ಟ್ ಲಾಸ್ಟ್ ಟೈಪು ಇಲ್ಲೀಗಲ್ ಕಾಂಟ್ರಾಕ್ಟ್. ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂದ್ರೇನು? ಇಲ್ಲೀಗಲ್ ಕಾಂಟ್ರಾಕ್ಟ್ ಆರ್ ದೋಸ್ ದಟ್ ಆರ್ ಫರ್ಬಿಡನ್ ಬೈ ಲಾ. ಸರಿನಾ? ಫರ್ಬಿಡನ್ ಬೈ ಲಾ ಅಂತಂದ್ರೆ ಯಾವ ಕಾಂಟ್ರಾಕ್ಟ್ ಲಾ ಇಂದ ಫರ್ಬಿಡನ್ ಆಗಿದೆ ಅಂತಂದ್ರೆ, ಲಾ ಯಾವ ಕಾಂಟ್ರಾಕ್ಟ್ ಅನ್ನ ಇಲ್ಲೀಗಲ್ ಅಂತ ಕರೆಯುತ್ತೆ ಅಂತ ಕಾಂಟ್ರಾಕ್ಟ್ ಅನ್ನ ನಾವು ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇಲ್ಲೀಗಲ್ ಕಾಂಟ್ರಾಕ್ಟ್ಸ್ ಆರ್ ದೋಸ್ ಕಾಂಟ್ರಾಕ್ಟ್ಸ್ ದಟ್ ಆರ್ ಫರ್ಬಿಡನ್ ಬೈ ಲಾ. ಯಾವುದು ಲಾ ಯಾವ ಕಾಂಟ್ರಾಕ್ಟ್ಗೆ ಅವಕಾಶ ಕೊಡಲ್ಲ ಅದನ್ನ ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸರಿನಾ? ಇಟ್ ಬಿಕಮ್ಸ್ ವಾಯ್ಡ್ ಬಿಕಾಸ್ ಆಫ್ ದ ಇಲ್ಲೀಗ್ಯಾಲಿಟಿ. ಅರ್ಥ ಆಯ್ತಾ? ಏನಕ್ಕೆ ಅದು ವಾಯ್ಡ್ ಆಗತ್ತೆ ಅಂತಂದ್ರೆ, ಬಿಕಾಸ್ ಆಫ್ ಇಟ್ಸ್ ಇಲ್ಲೀಗ್ಯಾಲಿಟಿ. ಕಾಂಟ್ರಾಕ್ಟ್ ಟು ಕಿಲ್ ಅ ಪರ್ಸನ್ ಅದೇನಾಗುತ್ತೆ, ಇಲ್ಲೀಗಲ್ ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲೀಗ್ಯಾಲಿಟಿ ನೇಚರ್ ಇಂದ ಅದೇನಾಯ್ತು, ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಬೈ ಎನಿ ಕೋರ್ಟ್ ಆಫ್ ಲಾ. ಸರಿನಾ? ಇದಿಷ್ಟು ಏನು ಡಿಫರೆಂಟ್ ಟೈಪ್ಸ್ ಆರ್ ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ಕಾಂಟ್ರಾಕ್ಟ್. ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು.